Hey guys, welcome back to my channel. This is me, Akansha Roganna. So guys, ಇವತ್ತು ನಮ್ಮ ಪಪ್ಪದು ರಿಟೈರ್ಮೆಂಟ್ ಫಂಕ್ಷನ್ ಇದೆ. ಈ ರೀತಿ ರೆಡಿ ಆಗಿದೆ ಗೈಸ್. ಆ್ಯಂಡ್ ಇಟ್ ಈಸ್ ಆಲ್ಮೋಸ್ಟ್ 4:10 now. ಆ್ಯಂಡ್ ಇವಾಗ ಮನೆಯವರೆಲ್ಲರೂ ಈ ಫಂಕ್ಷನ್ನ ಅಟೆಂಡ್ ಮಾಡೋಕ್ಕೆ ಅಂದರೆ ನಾಟ್ ಟುಡೇ ಆ್ಯಕ್ಚುಲಿ ಟುಮಾರೋ ಇಸ್ ದ ಬಿಗ್ಗೆಸ್ಟ್ ಅಂದರೆ ರಿಟೈರ್ಮೆಂಟ್ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. ಸೊ ಅದು ಇದೆ. ಬಟ್ ಟುಡೇ ಇಸ್ ಆಫಿಷಿಯಲಿ ಅವ್ರ ಆಫೀಸಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ಸೊ ಎವ್ರಿ ಒನ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ನಾವು ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಇಟ್ಸ್ ಗೋ ಗೈಸ್. ಸೆಲೆಬ್ರಿಟಿ ಇವತ್ತು ನೋಡಿ ಗೈಸ್, ನಮ್ಮಮ್ಮ ಸೆಲೆಬ್ರಿಟಿ ಆಗಿಬಿಡಿದ್ರೆ ಇವತ್ತು ಈ ಒಬ್ಬರ ಹೆಂಡತಿ ಅಂತ. ಇನ್ಫ್ರಾಸ್ಟ್ರಕ್ಚರ್ ನೋಡಿ ಗೈಸ್, ನಮ್ಮ ರೈಟ್ Yes, thank you. ನೀವು ಬಸ್ ಹಾಕಬೇಕು. ಕಟ್ಟಡ ಸ್ವತಂತ್ರ ಇಲ್ಲದ ಇಲ್ಲಿ ಮಾಡ್ಕೊಂಡಿದ್ದಾರೆ. ಇದು ಸ್ಕೂಲ್ ಮಕ್ಕಳ ಕನ್ಯೆ ಅಂತ ಇಲ್ಲಿ ಹಳೆಯ ಕಟ್ಟಡ ಇದೆ. ಸೊ ಇಲ್ಲಿ ಮಾಡಿದ್ದಾರೆ. ಸೊ ಹೀಗಾಗಿ ಸ್ವಲ್ಪ ಇವ್ರನ್ನ ಕಡಿಮೆ ಅರ್ಚನಾ ಬರ್ರಿ ಗುಂಡಾನಿ ಬರ್ರಿ ಯಾರು ಹೇಳಿ ನೀನು ಅವರೆಲ್ಲ ಸೋಮ ಮಾಡ್ತೇನೆ ನಾನು ಇನ್ನೂ ಹೋಗುದಿಲ್ಲ. ನಾನು ಎಲ್ಲ ಸೋಮ ಮಾಡ್ತೇನೆ ಅಂತ ಹೇಳಿಲ್ಲ. ನಾಳೆ ಬರ್ತೇನೆ, ನಾನು ಮಾಡ್ತೇನೆ. ಆಯ್ತು, ನಾನು ಮಾಡ್ಕೊಡ್ತೀನಿ. ಆಯ್ತು, ನಾನು ಇವತ್ತು ಕೇಕ್ ನಾನು ಬರ್ತ್ಡೇ ಮಾಡ್ಯಾರ ಎಲ್ಲ ಆಫೀಸರ್ ಸೇರಿ ಸಹಿ ಮಾಡಬೇಕಾಗಿದೆ. ಭಾಳ ಇಲ್ಲ ಪೆಂಡಿಂಗ್ ಭಾಳ ಮಾಡ್ತೀನಿ. ನಾಳೆ ಮಾಡಬೇಕು. ಪ್ರೋಗ್ರಾಮರು ಅವರೆಲ್ಲ ಬರ್ತಾರೆ. ಅವ್ರೊಂದು ಟೀಮ್ ಎಲ್ಲ ಮಿನಿಟ್ಗೂ ಅಲ್ಲಿ ರೆಡಿ ಆಯ್ತಾ? ನಂದು ಇದು ತೊಗೊಂಡ್ಬಾರ, ಚಾರ್ಜರ್ ತಗೋ, ನನ್ನ ಫೋನ್ ಹಾಕಿ ಇದೆ ನೋಡಿ. ನಾನು ಅದಕ್ಕೆ ಕೇಳಾಕತ್ತೆ, ಅರ್ಚನೆ ಹೇಳಿಲ್ಲ. ಹಾಂ ಸರ್, ನನ್ನ ಬಂಧು ಬಳಗ ಶಿಕ್ಷಣ ಕ್ಷೇತ್ರವೇ ನನ್ನ ಉಸಿರು ಅಂತ ತಿಳಿದುಕೊಂಡು ಈ ದಿನ ನಮ್ಮ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಿಂದ ನಿವೃತ್ತಿ ಆಗುತ್ತಿರುವಂತಹ ಅಂದ್ರೆ ನಾಳಿದೆ ನಿವೃತ್ತಿ ಕಾರ್ಯಕ್ರಮ. ಆದರೂ ಸಹಿತ ನಾಳೆ ವಿಜೃಂಭಣೆಯಿಂದ ಆಗ್ತಾ ಇದೆ. ಆದರೂ ಸಹಿತ ನಾವು ಈ ದಿನ ಅವರೊಟ್ಟಿಗೆ ಸ್ವಲ್ಪ ದಿನ ಸ್ವಲ್ಪ ವೇಳೆ ಕಾಲ ಕಳೆಯಲು ಅನ್ನುವಂಥ ಒಂದು ಸಣ್ಣ ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಾಲಯದಲ್ಲಿ ಇಟ್ಟುಕೊಂಡಿದ್ದೇವೆ. ಅಂತ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದಂತಹ ನಿಮ್ಮೆಲ್ಲರ ನೆಚ್ಚಿನ ಅಷ್ಟೇ ಅಲ್ಲ, ಈ ತಾಲೂಕಿನ ಅತ್ಯಂತ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆದಂತಹ ಶ್ರೀಯುತ ಆರ್.ಕೆ. ಆಂಜನೇಯ ಸರ್ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಹಾಗೂ ಈ ಒಂದು ನಮ್ಮ ಕಚೇರಿಯ ಪರವಾಗಿ ಪೂರ್ವವಾದಂತಹ ಸ್ವಾಗತವನ್ನು ನಡೆಸ್ತಾರೆ. ಅದೇ ರೀತಿಯಾಗಿ ಆ ಒಂದು ಕೂಡುವುದು ಅನಿವಾರ್ಯ, ಕೂಡುವುದು ಆಕಸ್ಮಿಕ, ಅಗಲುವುದು ಅನಿವಾರ್ಯ ಅಂತ ಹೇಳ್ತೀವಿ ನಾವು. ಅಂತಹ ಒಂದು ವಯೋನಿವೃತ್ತಿ ಆಗಲೇಬೇಕು. ಅವ್ರ ವಯಸ್ಸಿನಲ್ಲಿ ಚಿಕ್ಕವರು ಇರಬಹುದು, ಇನ್ನೂ 2 ವರ್ಷ ಸೇವೆ ಇರಬಹುದು. ಆದ್ರೆ ಶಾಲೆಯಲ್ಲಿ ಏನು ಹಚ್ಚಿರ್ತಾರೆ ನೋಡ್ರಿ, ಹಿಂದಿನ ಸಲ ನಮ್ಗೆಲ್ಲ ಅದು ಒಂದು ಶಿಕ್ಷಕರು ಹೆಡ್ ಮಾಸ್ಟರ್ ಹಚ್ಚಿಕೊಂಡಿದ್ದೇನೆ ಕೊನೆಯ ಫೈನಲ್ ಅಂತ ಹೇಳ್ತೀವಿ. ಆಗಿನ ವೇಳೆಯಲ್ಲಿ ಅವರು ಹಚ್ಚಿಕೊಂಡಾಗ ಅದೇ ನಮ್ದು ನಿವೃತ್ತಿಯ ವಯಸ್ಸಂತ ಘೋಷಣೆ ಆಗಿರ್ತಾರೆ. ಅಂತ ಒಂದು ನಿವೃತ್ತಿಯ ಆ ಒಂದು ವಿಧಾಯಕ ಒಂದು ಭಾವನೆ, ಅದು ಭಾವನಾತ್ಮಕ ಸನ್ನಿವೇಶ. ಇದು ಖುಷಿ ಎನ್ನುವ ಅಂತಲ್ಲ, ಒಂದು ಭಾವನೆಗಳಿಂದ ಕೂಡಿದಂತಹ ಒಂದು ಸಂಗಮ ಅಂತ ಹೇಳ್ಬೋದು. ಅಂತ ಭಾವನಾತ್ಮಕ ಸಂಗಮಕ್ಕೆ ಸಾಕ್ಷಿಯಾದಂತಹ ನಿಮ್ಮೆಲ್ಲರ ಮೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಧರ್ಮ ಪತ್ನಿಯರು ಸಹಿತ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಸಹಿತ ನಾನು ನಿಮ್ಮೆಲ್ಲರ ಪರವಾಗಿ ಕಚೇರಿ ಪರವಾಗಿ ಅದೇ ರೀತಿಯಾಗಿ ನಮ್ಮ ಕಚೇರಿಯ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಆದಂತಹ ಶ್ರೀಮತಿ ಡಾಕ್ಟರ್ ದಾನಮ್ಮ ಜೈತಿ ಮೇಡಮ್ ಅವರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸೋಣ. ತಾಂತ್ರಿಕ ವ್ಯವಸ್ಥಾಪಕರು ಆದಂತಹ ನಮ್ಮ ಕಚೇರಿಯ ಶ್ರೀಯುತ ಕೊಳೇಕರ್ ಸರ್ ಅವರಿಗೂ ಸಹಿತ
ಅದೇ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಡೆವಲಪ್ಮೆಂಟ್ ಆಫೀಸರ್ ಆದಂತಹ ಮೇಡಮ್ ಅವರಿಗೂ ಸಹಿತ ನಮ್ಮ ನಿಮ್ಮೆಲ್ಲರ ಕಚೇರಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ರಿಟೈರ್ಡ್ ಪ್ರಿನ್ಸಿಪಾಲ್ ಆದಂತಹ ಡಿಗ್ರಿ ಕಾಲೇಜಿನ ಪ್ರಿನ್ಸಿಪಾಲ್ ಆದ ಸರ್ ಅವರಿಗೂ ಸಹಿತ ನಾವು ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಒಂದು ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿಯಾಗಿ ಸೇರಿರ್ತಕ್ಕಂತಹ BRP, ECO, ಆಮೇಲೆ ಅದೇ ರೀತಿಯಾಗಿ BIRT, CRP, ಬೇರೆ ಬೇರೆ ಶಾಲೆಯಿಂದ ಬಂದಂತಹ ಮುಖ್ಯೋಪಾಧ್ಯಾಯರು ಬಂದಿದ್ದೀರಿ. ನಮ್ಮ ಎಲ್ಲ ಕಚೇರಿಯ ಸಿಬ್ಬಂದಿ ವರ್ಗದವರು ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಚೇರಿಯ ಒಂದು ಸ್ಟೂಡೆಂಟ್ಸ್ ಮೇಡಮ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಇವರೆಲ್ಲರೇ ಎಲ್ಲರಿಗೂ ಸಹಿತ ನಾವು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸೋಣ. ಅದೇ ರೀತಿ ಈಗಾಗಲೇ ಹೇಳಿದೆ ಸರ್ ಬಗ್ಗೆ ನಿವೃತ್ತಿ ಅನ್ನುವಂಥದ್ದು ಒಂದು ಸುಂದರ ಕ್ಷಣ. ಯಾಕಂತಂದ್ರೆ ಒಂದಲ್ಲ ಎರಡಲ್ಲ 28 ವರ್ಷಗಳವರೆಗೆ ಸುದೀರ್ಘ ಶಿಕ್ಷಣ ಕ್ಷೇತ್ರದಲ್ಲಿ ಅಂತಂದ್ರೆ ನಾವು ಬೀಳ್ಬಿಡುವ ಸಮಾರಂಭ ಅಂತ ಹೇಳ್ತೀವಿ. ಅದು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಸರ್ ವ್ಯಕ್ತಿತ್ವದಲ್ಲಿ ವಿಶಿಷ್ಟವಾದದ್ದು ಶಿಕ್ಷಣ. ಒಂದು ದಿವಸ ಅವರು ಹೆಚ್ಚಿನ ರಜೆ ತೆಗೆದುಕೊಳ್ಳಲಾರದೆ ಸತತವಾಗಿ, ಯಾಕಂತಂದ್ರೆ ಅವರು ಈಗ ನಮ್ಮ ತಾಲೂಕಿನ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ 10 ತಿಂಗಳ ಆಗಿರಬಹುದು. ಆದ್ರೆ ನಾವು ಮೊದಲವರು ಡಯಟ್ ನಲ್ಲಿ ಇದ್ದಾಗ ಅಥವಾ ಬೇರೆ ಒಂದು ಜಿಲ್ಲೆಯ ಒಂದು BO ಒಂದು ವೃತ್ತಿಯನ್ನು ಮಾಡಬೇಕಾದ್ರೆ BRC ಕೋಆರ್ಡಿನೇಟರ್ ಆಗಿ ಒಂದು ಖಾನಾಪುರದ ಒಂದು ಅಧಿಕಾರ ಸ್ವೀಕರಿಸಿಕೊಂಡಾಗ ನಾವು ಅವರ ಕೆಲಸವನ್ನು ದೂರದಿಂದ ನೋಡಿದ್ದೀವಿ, ಹತ್ತಿರದಿಂದಲೂ ನೋಡಿದ್ದೀವಿ. ಯಾಕಂದ್ರೆ ನಾನು ಸಿಟಿಯಲ್ಲಿ ಸಹಿತ ನಾನು ಕೆಲಸ ಮಾಡಬೇಕಾದಂದ್ರೆ ಅವರ ಕೆಲಸ ಕಾರ್ಯಗಳ ಅಮೋಘವಾದಂಥದ್ದು. ಅವರ ವ್ಯಕ್ತಿತ್ವ ಹೆಂಗಂತಂದ್ರೆ ಅವರ ಅಧಿಕಾರಿತನ ಅವರಲ್ಲಿ ಕಡಿಮೆ, ಮಾರ್ಗದರ್ಶನ ಹೆಚ್ಚು ಅಂತ ಹೇಳ್ಬೋದು. ಯಾಕಂತಂದ್ರೆ ನಾವು ಹೊಸವಾಗಿ ಬಂದಾಗ ನಾವು ಅಧಿಕಾರಿಗಳು ಬಂದಾಗ ಯಾವ ರೀತಿ ಇರ್ತಾರಪ್ಪ, ಎಷ್ಟು ಸ್ಟ್ರಿಕ್ಟ್ ಇರ್ತಾರೋ ಏನೋ ಅನ್ನುವಂಥ ಒಂದು ದೂರ ನಮ್ಮಲ್ಲಿ ಇರ್ತಾರೆ. ಆದ್ರೆ ಆ ವ್ಯಕ್ತಿತ್ವ ಹೆಂಗ 4 ದಿನದಲ್ಲಿ ಕರೆದು ಹೋಯ್ತಂತಂದ್ರೆ ಸಾಹೇಬರು ಈ ಸರ್ಗಳ ಜೊತೆಗೆ ಹೆಗಲ ಮೇಲೆ ಕೈ ಹಾಕೊಂಡು ಮಾತನಾಡುವುದು, ತನ್ನ ಒಂದು ಅವ್ರ ವಿಶಿಷ್ಟವಾದಂಥ ಒಂದು ಬುದ್ಧಿಮತ್ತೆ ಅಥವಾ ಅವರು ಒಂದು ಅವರಲ್ಲಿರುವಂಥ ಗುಣ ಅಂತಂದ್ರೆ ಮೇಲಿನ ಅಧಿಕಾರಿಯನ್ನು ಹಿಡಿದು ಒಂದು ಕೆಳಮಟ್ಟದ ಒಂದು ನೌಕರನವರೆಗೂ ಸಹಿತ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡಿಕೊಳ್ಳುವಂಥ ವ್ಯಕ್ತಿತ್ವ ಅಂತ ನಾನು ಗುರುತಿಸಿಕೊಂಡರು. ನಾನಷ್ಟೇ ಅಲ್ಲ, ಇಲ್ಲಿ ಇರುವಂಥ ಎಲ್ಲರೂ ಅನ್ವೇಷಿಸಿದ್ದೇನೆ ಅವರ ಒಂದು ವ್ಯಕ್ತಿತ್ವವನ್ನು. ಅಂತಹ ಒಂದು ವ್ಯಕ್ತಿತ್ವಕ್ಕೆ ಈ ದಿನ ನಾವು ಎಷ್ಟು ಹೇಳಿದ್ರು ಸಾಲದು. ಯಾಕಂದ್ರೆ ಬಹಳಷ್ಟು ಜನ ತಮ್ಮ ಅನಿಸಿಕೆಗಳನ್ನು ಹೇಳುವರಿದ್ದೀರಿ. ಅಂತವರಿಗೆ ಅವರಿವರನ್ನೇ ಎಲ್ಲರಿಗೂ ಒಂದು ಹೃತ್ಪೂರ್ವಕವಾದ ಸ್ವಾಗತ. ಮುಖ್ಯೋಪಾಧ್ಯಾಯರಂತ ಶ್ರೀ ಗಣೇಶ್ ಸರ್ ಅವರು ಬಂದಿದ್ದಾರೆ. ಅವರಿಗೂ ಸಹಿತ ಆತ್ಮೀಯವಾದಂಥ ಸ್ವಾಗತ. ನಮ್ಮ ಒಂದು ಕಚೇರಿಯ ಸಿಬ್ಬಂದಿಯವರಾದಂತಹ FD ಅರ್ಚನಾ ಚವ್ಹಾಣ್ ಮೇಡಮ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವಯೋನಿವೃತ್ತಿಯನ್ನು ಹೊಂದುತ್ತಿದ್ದಾರೆ. ಅವರ ಒಂದು ವ್ಯಕ್ತಿತ್ವ ಪರಿಚಯವನ್ನು ನಾನು ಸ್ವಲ್ಪ ಕಿರಿದಾಗಿ ಇಲ್ಲಿ ಕೇಳುತ್ತೇನೆ. ಮಾನ್ಯರ ಪೂರ್ಣ ಹೆಸರು ಶ್ರೀ ಆಂಜನೇಯ ಕೊಂಡಪ್ಪ ರೋಗನ್ನವರ್. ಅವರ ತಂದೆ ಹೆಸರು ಕೊಂಡಪ್ಪ, ತಾಯಿ ಹೆಸರು ಪದ್ಮಮ್ಮ. ಇವರು 1/6/1966ರಲ್ಲಿ ಈ ನಮ್ಮ ಬೆಳಗಾವಿ ನಗರದಲ್ಲಿ ಜನಿಸಿದರು. ಇವರು 2ನೇ ಪುತ್ರನಾಗಿ ಜನಿಸಿದರು. ಇವರ ಹಿರಿಯವರು ಇವರ ಅಕ್ಕ, ಅವರ ಹೆಸರು ಗಿರಿಜಾ. ಅವರು ಆಲ್ರೆಡಿ ಮದುವೆಯನ್ನ ಆಗಿದ್ದಾರೆ. ಅದೇ ರೀತಿ ಅವರ ಪತ್ನಿ ಹೆಸರು ಅಮೃತ. ಅವರು MA ಸೋಷಿಯಾಲಜಿಯನ್ನು ಓದಿದ್ದಾರೆ. ಅದೇ ರೀತಿ ಅವರ ಮಗಳ ಹೆಸರು ಆಕಾಂಕ್ಷ. ಅವರು MTech ಅನ್ನು VTU ನಲ್ಲಿ ಈಗ ವ್ಯಾಸಂಗ ಮಾಡುತ್ತಿದ್ದಾರೆ. ಅದೇ ರೀತಿ ಸರ್ ಅವರು ತಮ್ಮ ಪದವಿಯನ್ನು KLE ಸಂಸ್ಥೆಯ ಲಿಂಗರಾಜ್ ಮಹಾವಿದ್ಯಾಲಯದಲ್ಲಿ ಪೂರ್ಣಗೊಳಿಸಿದ್ದಾರೆ. ಅದೇ ರೀತಿ ಸ್ನಾತಕೋತ್ತರ ಪದವಿಯನ್ನು KUD ಯೂನಿವರ್ಸಿಟಿಯಿಂದ ಅವರು ಪೂರ್ಣಗೊಳಿಸಿದ್ದಾರೆ. ಹಾಗೂ 1990ರಲ್ಲಿ ಅವರು KS ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಅದೇ ರೀತಿ ಅವರು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಕುರಿತು ಹೇಳುತ್ತೇನೆ. ಮೊಟ್ಟ ಮೊದಲನೇದಾಗಿ ಅವರು 6/5/1999ರಲ್ಲಿ ಅವರು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ನೇಮಕಾತಿಯನ್ನ ಹೊಂದಿದ್ರು. ಏನೆಂದ್ರೆ ಗೌರ್ಮೆಂಟ್ ಹೈಸ್ಕೂಲ್ ಹಿರೇನಂದಿಹಳ್ಳಿ. ಅಲ್ಲಿ ಅವರು 27/2/2011ರವರೆಗೆ ಒಟ್ಟಾರೆ 13 ವರ್ಷಗಳ ಕಾಲ ಅವರು ತಮ್ಮ ಮುಖ್ಯ ಶಿಕ್ಷಕರಾಗಿ ಸೇವೆಯನ್ನಾಗಿ ನೀಡಿದರು. ತದನಂತರ ಅವರು ಮುಖ್ಯ ಶಿಕ್ಷಕರಾಗಿ ಸರ್ಕಾರಿ ಪ್ರೌಢಶಾಲೆ ಮಾರ್ಕಂಡೇಯ ನಗರ ಇಲ್ಲಿ 2011ರಿಂದ 2012ರವರೆಗೆ 1 ವರ್ಷಗಳ ಕಾಲ ಅಲ್ಲಿ ಕೂಡ ಅವರು ತಮ್ಮ ಮುಖ್ಯ ಶಿಕ್ಷಕರಾಗಿ ಸೇವೆಯನ್ನ ಪೂರ್ಣಗೊಳಿಸಿದರು. ತದನಂತರ ಅವರು ಕ್ಷೇತ್ರ ಸಂಪನ್ಮೂಲ ಸಮನ್ವಯಾಧಿಕಾರಿಗಳಾಗಿ ಖಾನಾಪುರ್ನಲ್ಲಿ BRC ಕೋಆರ್ಡಿನೇಟರ್ ಆಗಿ ಅವರು 2012ರಿಂದ 2014ರವರೆಗೆ ಸತತವಾಗಿ 4 ವರ್ಷಗಳ ಕಾಲ ಅಲ್ಲಿ ಕೂಡ ತಮ್ಮ ಸೇವೆಯನ್ನ ಸಲ್ಲಿಸಿದರು. ತದನಂತರ ಅವರು ಸೀನಿಯರ್ ಲೆಕ್ಚರರ್ ಆಗಿ ನಮ್ಮ ಒಂದು ಡೈಟ್ ಮನ್ನೂರಿನಲ್ಲಿ ಅವರು ಸೀನಿಯರ್ ಲೆಕ್ಚರರ್ ಆಗಿ 2016ರಿಂದ 2020ರವರೆಗೆ 4 ವರ್ಷಗಳ ಕಾಲ ಅವರು ನಮ್ಮ ಒಂದು ಉಪನ್ಯಾಸಕ ಹುದ್ದೆಯಲ್ಲಿ ಅವರು ಸೇವೆಯನ್ನ ಕೈಗೊಂಡರು. ಅದೇ ರೀತಿ DYPC ಆಗಿ ಅವರು DDP ಆಫೀಸ್ ಚಿಕ್ಕೋಡಿ ಇಲ್ಲಿ 2020ರಿಂದ 2022ರವರೆಗೆ 2 ವರ್ಷಗಳ ಕಾಲ ಅವರು ಕರ್ತವ್ಯವನ್ನ ನಿರ್ವಹಿಸಿದರು. ತದನಂತರ ಅವರು ಬಿಜಾಪುರ್ ಗ್ರಾಮೀಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ 2022ರಿಂದ 2023ರವರೆಗೆ 1 ವರ್ಷಗಳ ಕಾಲ ಅಲ್ಲಿ ಕೂಡ ಅವರು ತಮ್ಮ ಸೇವೆಯನ್ನ ನಿರ್ವಹಿಸಿದರು. ತದನಂತರ ಮತ್ತೆ ಅವರು ಹಿರಿಯ ಉಪನ್ಯಾಸಕರಾಗಿ ಬೆಳಗಾವಿ ಸಿಟಿ ಲೈಟ್ ಮನ್ನೂರಿನಲ್ಲಿ 23ರಿಂದ 25
ವರ್ಷಗಳ ಕಾಲ ಅವರು ಹಿರಿಯ ಉಪನ್ಯಾಸಕರಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ರು. ತದನಂತರ ನಮ್ಮ ಕಚೇರಿ ವಿಒ ಗ್ರಾಮೀಣ ಹಿರಿಯ ಅವರು 1/8/2025 ಅವರು ಇಲ್ಲಿ ಇಲ್ಲಿ ಅವರು ಸೇರಿದ್ರು. ಅಲ್ಲಿಂದ ಇಲ್ಲಿವರೆಗೆ ಅವರು 10 ತಿಂಗಳ ಕಾಲ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಹಾಗಾಗಿ ನೋಡಿದ್ರೆ ಒಟ್ಟಾರೆಯಾಗಿ ಅವರು 28 ವರ್ಷಗಳ ಕಾಲ ನಮ್ಮ ಶಿಕ್ಷಣ ಇಲಾಖೆಗೆ ಸೇವೆಯನ್ನ ಅವರ ನೀಡಿದ್ದಾರೆ. ಈ ಒಂದು ಸುದೀರ್ಘವಾದ ಸೇವೆಯನ್ನ ನೀಡಿದ್ದಕ್ಕಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತೇವೆ. ಇನ್ನು ನಾನು ಸರ್ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನ ಹೇಳ್ಬೋದು. ಈಗ ಅವ್ರ ವ್ಯಕ್ತಿ ಪರಿಚಯನ ಮಾಡ್ಕೊಡ್ತೀನಿ. ಸರ್ ಬಗ್ಗೆ ಹೇಳ್ಬೇಕಂತಂದ್ರೆ ಸರ್ ಅವರು ಬಂದ ತಕ್ಷಣ ನಾವು ಸರ್ ಬಗ್ಗೆ ಕೇಳಿದ್ವಿ. ಹೆಸರು ನಾವು ಆಂಜನೇಯ ಸರ್ ಹಿರಿಯ ಉಪನ್ಯಾಸಕರಾದರು, ಡಿಒ ಆಗಿ ಬರ್ಬೋದು ಹೀಗೆಲ್ಲ ಕೇಳಿದ್ವಿ. ಯಾವಾಗ ಅವ್ರನ್ನ ನೋಡಿರ್ಲಿಲ್ಲ. ಒಂದ್ಸತಿ ಅವ್ರು ನಮ್ಮ ಕಚೇರಿ ವಿಸಿಟ್ ನೀಡಿದ್ರು ಅಕಸ್ಮಾತ್ ಆಗಿ. ಅವಾಗ ಅವ್ರು ಬಂದು ನಮ್ಮ ಚೇಂಬರ್ಗೆ ಎಲ್ಲರೂ ಮಾತಾಡ್ಸೋದಿದ್ರು. ಅವಾಗ ಅವ್ರನ್ನ ನೋಡಿರ್ಬೇಕಾದ್ರೆ ಮುಂದೊಂದು ದಿನ ಅವರೇ ವಿಒ ಬಂದಾಗ ನಮ್ಗೆ ಖುಷಿ ಆಯ್ತು. ಯಾಕಂದ್ರೆ ಅವರಲ್ಲಿ ಅಷ್ಟೊಂದು ಏನಂತಂದ್ರೆ ಸಂಪನ್ಮೂಲ ಐತಿ, ಅವರಲ್ಲಿ ಕಲಿಯಬೇಕಾದಂತ ವಿಷಯಗಳು ಬಹಳ ಅದಾವ. ಮತ್ತೆ ಅವರು ಈಗ ಮೇಡಮ್ ಅವ್ರು ಬಹಳಷ್ಟು ಸತಿ ಹೇಳಿದ್ರೆ ಅವ್ರು ಯಾವುದೇ ರೀತಿ ಭೇದ ಭಾವವನ್ನ ಮಾಡೋದಿಲ್ಲ. ಅದನ್ನು ಅವರಲ್ಲಿ ನಾವು ಬಾಳ್ ನೋಡಿದ್ವಿ. ಯಾಕಂದ್ರೆ ಒಂದು ಅಧಿಕಾರಿ ಅಂತ ಹೇಳಿದ್ರೆ ಒಂದು ಬಿಗ್ ಬುಕ್ ನೌಕರರಾಗಿರ್ಬೋದು, ಒಂದು BRC ಕಚೇರಿ ಆಗಿರ್ಬೋದು, ಡಿಒ ಕಚೇರಿ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಒಂದು ಸಂಘಟನೆಯವರಾಗಿರ್ಬೋದು, ಅಥವಾ ನಮ್ಮ ಮೇಲಾಧಿಕಾರಿಗಳಾಗಿರ್ಬೋದು, ಎಕ್ಸೆಟ್ರಾ ಯಾವುದೋ ಒಂದು ಆಫೀಸ್ ಆಗಿರ್ಬೋದು, ಅಲ್ಲಿರುವಂತ ಎಲ್ಲಾ ಸಿಬ್ಬಂದಿ ಆಗಿರ್ಬೋದು, ಎಲ್ಲಾ ಅಧಿಕಾರಿಗಳಾಗಿರ್ಬೋದು, ಎಲ್ಲರನ್ನು ಅವ್ರು ಒಂದೇ ದೃಷ್ಟಿಯಿಂದ ನೋಡ್ತೀವಿ. ಅಂದ್ರೆ ಯಾವುದೇ ರೀತಿ ಭೇದ ಭಾವ ಮೇಲೂ ಕೀಳು ಇಲ್ಲ. ಅವ್ರಿಗೆ ಅಧಿಕಾರಿಗಳಿಗೆ ಕೊಡ್ಬೇಕಾದಂತ ರೆಸ್ಪೆಕ್ಟ್ ಆಗಲಿ, ಅಥವಾ ಒಂದು ತನಗಿಂತ ಕೆಳಗಿನ ಹುದ್ದೆಗಳಿಂದ ಕೆಲಸ ನಿರ್ವಹಿಸೋರು ಒಂದು ಅವ್ರು ಕೊಡುವಂತ ಏನಪ್ಪಾ ಅಂತಂದ್ರೆ ಒಂದು ರೆಸ್ಪೆಕ್ಟ್ ಅನ್ನೋದಕ್ಕಿಂತ ಕಾಳಜಿ ಅದು ಅವರಲ್ಲಿ ನೋಡೋದು ವಿಶೇಷ ಅಂತ ನಾನು ಹೇಳ್ತೇನೆ. ಆಮೇಲೆ ಈ ಕಚೇರಿ ಸಂಬಂಧಪಟ್ಟ ನಾವು ಏನೋ ಒಂದು ಕಡತಗಳನ್ನು ಇರ್ತವ್ರು ಯಾವಾಗಲೂ ಯಾವುದೇ ಕಡತವನ್ನು ಯಾವಾಗಲೂ ಹಿಂಬರಾಗಿ ಇರಲಿಲ್ಲ. ಯಾಕಂದ್ರೆ ಯಾವಾಗಲೂ ಏನಂತಿದ್ರು ನಿಯಮಾನುಸಾರ ಮಾಡ್ರಿ, ನಿಯಮದಲ್ಲಿ ಅವಕಾಶ ಇದ್ರೆ ಯಾರು ಏನೋ ನಾವು ತಡೆಯೋ ಅವಶ್ಯಕತೆನೇ ಇಲ್ಲ. ನಾವೆಲ್ಲರೂ ಏನ್ ಸೌಲಭ್ಯ ಕೊಡ್ಬೇಕಾಗಿತ್ತು ಅದನ್ನು ಕೊಡೋಣ ಅಂತ ಹೇಳ್ತಿದ್ರು. ಯಾವಾಗಲೂ ಒಂದು ಕಡತವನ್ನ ಹಿಂಬರಾಗಿ ಇರ್ಲಿಲ್ಲ. ಅವ್ರ ನಾವು ಎಷ್ಟು ಕಡತಗಳನ್ನ ಮಂಡಿಸಿದ್ರು ಕೂಡ ಅವ್ರ ನಿಯಮದೊಳಗೆ ಅವಕಾಶ ಇತ್ತಂತ ಎಲ್ಲ ಕಡತಗಳನ್ನ ಅವಾಗಿಂದ ಅವಾಗಲೇ ಅವ್ರು ಅನುಮೋದನೆ ಮಾಡ್ತಿದ್ರು. ಯಾವಾಗಲೂ ಕಡತಗಳನ್ನ ಅವ್ರು ಯಾವತ್ತೂ ರೇಟ್ ಮಾಡೇ ಇಲ್ಲ. ಅವಾಗಿಂದ ಅವಾಗಲೇ ಅವ್ರ ಅಪ್ರೂವಲ್ ಕೊಟ್ಬಿಟ್ಟಿದ್ರು. ಮತ್ತೆ ಸರ್ ಬಗ್ಗೆ ಹೇಳ್ಬೇಕಂದ್ರೆ ವರ್ಧನ್ ಸರ್ ಅವ್ರು ಬಂದಾಗ ಅವ್ರ ಬಗ್ಗೆ ಒಂದು ಹೇಳೋದ್ರು ನೀರಿನಂತ ಗುಣದವರು ಅಂತ ಹೇಳಿದ್ರು. ಕಾರಾಪುಸ್ತಕ ಸ್ಟೇಟಸ್ನಾಗ ಹಾಕಿದ್ರು, ಅದ್ರ ಬಗ್ಗೆ ಎಲ್ಲ ಬರ್ದ. ಆಕ್ಚುಲಿ ಸರ್ ಹಂಗೆ ಅದಾರ. ಅವ್ರು ಹೇಳಿದ್ರು ನೀರಿನಂತ ಗುಣ ಅವ್ರು ಸರ್ ಎಲ್ಲರ ಜೊತೆ ಬರೀತಾರೆ. ನೀರಿನ ಹೆಂಗ ಆಕಾರವಿಲ್ಲ, ವಾಸನೆ ಇಲ್ಲ, ರುಚಿ ಇಲ್ಲ, ಬಣ್ಣ ಇಲ್ಲ, ಆ ರೀತಿ ಸರ್ ನೀರಿನ ಪರಿಶುದ್ಧವಾಗಿದ್ದಾರೆ ಅವ್ರ. ಅಂದ್ರೆ ಯಾವ ವಸ್ತುವಿನೊಳಗೆ ಯಾರ ಜೊತೆಗೆ ಇರ್ತಾರಲ್ಲ ಅವ್ರ ಜೊತೆ ಅದೇ ರೀತಿ ಅವ್ರು ಹೊಂದ್ಕೋತಾರೆ. ಹೊಂದಾಣಿಕೆ ಅನ್ನೋದು ಅದ್ರಲ್ಲಿ ಭಾಳ ನೋಡಿದ್ವಿ ನಾವು. ಅದೇ ರೀತಿ ಅವ್ರು ಸಹನೆನೂ ಭಾಳ ನಾವು ಮೆಚ್ತೇವೆ. ಯಾಕಂದ್ರೆ ಎಷ್ಟು ಟೆನ್ಷನ್ ಇದ್ರು ಯಾವಾಗೂ ಅವ್ರು ಯಾವಾಗೂ ಹ್ಯಾಪಿಯಾಗಿ ಇರ್ತಿದ್ರು, ಯಾವಾಗೂ ನಕ್ಕೋದೇ ಇರ್ತಿದ್ರು. ಅವ್ರಿಗೆ ನೋಡಿ ನಾವು ಒಂದು ಟೆನ್ಷನ್ ಮರಿತಿದ್ವಿ. ಸರ್ ಇಷ್ಟು ಖುಷಿಯಾಗಿದಾರಲ್ಲ ಅಂತ ನಾವು ಟೆನ್ಷನ್ ತಗೊಳ್ಳೋದು ಮರಿತಿದ್ವಿ. ಅವರೇ ಟೆನ್ಷನ್ ಒಳಗಿದ್ದು ಅಂದ್ರೆ ನಮಗೂ ಟೆನ್ಷನ್ ಇನ್ನೂ ಹೆಚ್ಚಾಗಿರ್ತಿತ್ತು. ಆ ಒಂದು ಗುಣವನ್ನ ನಾವು ಅವರಿಂದ ತಿಳ್ಕೊಂಡ್ವಿ. ಏನಂತಂದ್ರೆ ನಾವು ಎಷ್ಟೇ ಒಂದು ಜವಾಬ್ದಾರಿಯನ್ನು ವಹಿಸಿದ್ರು ಕೂಡ ನಾವು ಯಾವಾಗಲೂ ಕೂಲ್ ಆಗಿರ್ಬೇಕು, ಯಾವಾಗಲೂ ಸಹನೆಯಿಂದ ಏನ್ ಮಾಡ್ಬೇಕು, ಒಂದು ತೀರ್ಮಾನ ಆಗಲಿ ಅಥವಾ ಕೆಲಸವನ್ನ ಮಾಡ್ಬೇಕನ್ನೋದನ್ನ ತಿಳ್ಕೊಂಡು. ಆದ್ರೆ ಇವತ್ತು ಸರ್ಕಾರದ ನಿಯಮದ ಪ್ರಕಾರ 60 ವರ್ಷ ಪೂರೈಸಿದ ನಂತರ ನಿವೃತ್ತಿ ಹೊಂದಲೇಬೇಕು. ಇವತ್ತು ನಮ್ಮ ಮಾನ್ಯ BO ಸರ್ ಅವರು ನಿವೃತ್ತಿ ಹೊಂದಾತಾರ. ಅದು ನಮ್ಗೆಲ್ಲರಿಗೂ ಭಾಳ ಬೇಜಾರಾಗತ್ತೈತಿ. ನಾವು ಯಾವಾಗ ಅಂತಿದ್ವಿ ಸರ್ ನಿಮ್ ಡೇಟ್ ಆಫ್ ಬರ್ತ್ ಎಲ್ಲ ತಪ್ಪಿಸಿದ ನೋಡಿ 1 ನಂಬರ್ ಅಂತ. ಯಾಕಂದ್ರೆ ನೀವು ಇನ್ನೂ ಒಂದು 5 ವರ್ಷ ಆದ್ರೂ ಇರ್ಬೇಕಿತ್ತು ಸರ್. ನಿಮ್ಮಿಂದ ನಮ್ಗೆ ಇನ್ನೂ ಉತ್ತಮವಾದ ಮಾರ್ಗದರ್ಶನ ಸಿಕ್ತಿತ್ತು. ಮತ್ತು ನಮ್ಗೆ ಒಂದ್ ರೀತಿ ಅವರು ಸಪೋರ್ಟಿವ್ ಆಗಿದ್ರು. ಯಾಕಂದ್ರೆ ಅವ್ರ ಯಾವಾಗಲೂ ಒಳ್ಳೆ ಕೆಲಸ ಮಾಡೋರಿಗೂ ಗುಡ್ ಅಂತಿದ್ರು. ಯಾಕಂದ್ರೆ ಇನ್ನೂ ಚಂದ ಕೆಲಸ ಮಾಡ್ಲಿ ಅಂತ. ಆಮೇಲೆ ಯಾರಾದ್ರೂ ಸುಧಾರಿಸಿ ಕೆಲಸ ಮಾಡಿದ್ರು ಅವ್ರಿಗೆ ಗುಡ್ ಅಂತಿದ್ರು. ಅಂದ್ರೆ ಅವ್ರಿಗೆ ಒಂದು ಎನ್ಕರೇಜ್ ಮಾಡ್ತಿದ್ರು ಅವ್ರ. ಅಂದ್ರೆ ಇನ್ನು ನೀವು ಕಲೀರಿ, ಇನ್ನೂ ಮಾಡ್ರಿ ಅಂತ. ನೋಡ್ರಿ ಯಾವಾಗಲೂ ತಪ್ಪು ಮಾಡ್ದಾಗ ಅವ್ರು ಒಂದ್ಸರಿ ಮಾಡ್ದಾಗ ಅವ್ರಿಗೆ ಗುಡ್ ಅಂದ್ರೆ ಎಷ್ಟು ಖುಷಿ ಆಗ್ತಿತ್ತಲ್ರಿ. ಅವಾಗ ಅವ್ರು ಏನ್ ಮಾಡ್ತಾರೆ, ಇನ್ನಷ್ಟು ಚಂದ ಏನ್ ಮಾಡ್ತಾರೆ ಅಂದ್ರೆ ಪರ್ಫೆಕ್ಟ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆ ರೀತಿ ಎಲ್ಲರಿಗೂ ಒಂದು ಏನಪ್ಪಾ ಅಂದ್ರೆ ಯಾವಾಗ ಅಪ್ರಿಶಿಯೇಟ್ ಮಾಡೋದು, ಒಂದು ಮೆಚ್ಚುಗೆಯನ್ನ ಯಾವಾಗ ವ್ಯಕ್ತಪಡಿಸ್ತಿದ್ರು ಅವ್ರು. ಅಂದ್ರೆ ಅವ್ರ ಒಂದು ರೀತಿ ಆಶೀರ್ವಾದ ಕೊಟ್ಟಂಗ ಅದೆಲ್ಲ ನಮ್ಗೆ. ಅದಕ್ಕೆ ಇವತ್ತು ಅವರು ನಿವೃತ್ತಿ ಹೊಂದಾತಾರ. ಇಷ್ಟು ನನ್ನ ಅನಿಸಿಕೆಗಳನ್ನು ಹೇಳ್ತೀನಿ. ಸರ್ ಅವರು ಮುಂದಿನ ಒಂದು ವಯೋನಿವೃತ್ತಿ ವಿಶ್ರಾಂತಿ ಜೀವನ ಸಂತೋಷವಾಗಿರ್ಲಿ ಅಂತ ಕೇಳಿಕ್ಕೆ ಅದಕ್ಕಾಗ್ತಿತ್ತು. ಯಾಕಂತಂದ್ರೆ ನಾವು ಏನಾದ್ರೂ ಅವಶ್ಯಕತೆ ಇದ್ದಾಗ ಕೇಳಬೇಕಾದ್ರೆ ಸಾಹೇಬ್ ಏನಂತಾರೋ ಏನೋ ಫೋನ್ ಹಚ್ಚಲೋ ಬೇಡ ಅಂದೆ. ಫೋನ್ ಹಚ್ಚಿದಾಗ ದೂರ ಆಗ್ತಿತ್ತು. ಹೆಂಗ್ ಮಾತಾಡ್ತಾರೆ ಸರ್ ನನ್ಗೊಂದು ರಜಾ ಬೇಕಾಗಿದೆ ಅಂತ. ಅವ್ರು ಮಾತನಾಡುವುದೇ ಸೂಕ್ಷ್ಮ. ಅಷ್ಟೊಂದು ಒಂದು ಅವ್ರು ರಿಸ್ಪೆಕ್ಟ್ ಕೊಟ್ಟು ಹೆಣ್ಮಕ್ಳಿಗಾಗ್ಲಿ ಗಂಡ್ಮಕ್ಳಿಗಾಗ್ಲಿ ಬಹಳಷ್ಟು ರಿಸ್ಪೆಕ್ಟ್ ಕೊಟ್ಟು ಯಾಕಮ್ಮ ನಿಮ್ಗೆ ಏನಾಗಿದೆ, ಸರಿಯಾಗಿದೆ ಇದು ಯಾಕಂದ್ರೆ ನಮ್ಮ ಮನೆಯ ವಿಚಾರವನ್ನ ತಿಳಿದುಕೊಂಡು ಅದನ್ನ ಅತ್ಯಂತ ನಿಮ್ಗೆ ಅನುಕೂಲ ಇದ್ರೇನೆ ನೀವು ರಜಾ ತಗೊಳ್ಳಿ. ಇಲ್ಲ ಅಂತ ನಿಮ್ಮ ಕೆಲಸದ ಅವಶ್ಯಕತೆ ನಮ್ಮ ಆಫೀಸಿಗೆ ಬಹಳಷ್ಟು ಇದೆ ಅನ್ನುವಂತ ಒಂದು ಮಾರ್ಗದರ್ಶನ ತಿಳುವಳಿಕೆಯನ್ನು ಕೊಟ್ಟು ಅವ್ರು ಹೇಳುವಂಥದ್ದು ನೋಡಿದ್ರೆ ರಜಾನ ಬೇಡ ಅನಿಸ್ಬಿಡ್ತಿತ್ತು. ಬಂದ್ಬಿಡೋಣ. ಯಾಕಂದ್ರೆ ಅವರೇ ಅವ್ರು ಹೇಳ್ತಿದ್ರು, ಅವ್ರು ನನ್ನ ಮಾತಿನಲ್ಲಿ ಕೇಳ್ತಾ ಇದ್ವಿ, ನಾನು ಒಟ್ಟೆ ನಾನು CLನ ಹಾಕಿಲ್ಲ, ನನ್ನ ಸರ್ವಿಸ್ ನಲ್ಲಿ ನಾನು ರಜಾವನ್ನೇ ತೆಗೆದುಕೊಂಡಿಲ್ಲ. ಹೌದು, ಅದು ನಿಜ. ಯಾಕಂದ್ರೆ ನಾನು 10 ತಿಂಗಳವರೆಗೆ ನೋಡಿದಾಗ ಒಂದು ದಿವಸ ತಪ್ಪಿಸಲಾರದೆ ರಾತ್ರಿ 10 ಗಂಟೆ ತನ ಒಂದೊಂದು ಶಾಲೆಗೆ ವಿಸಿಟ್ ಕೊಟ್ಟು ಹೋದಂತಹ ವ್ಯಕ್ತಿತ್ವ ಅದು. ಯಾಕಂದ್ರೆ ಶಿಕ್ಷಣಕ್ಕಾಗಿ ತನ್ನ ಜೀವನವನ್ನು ಮುಡುಪಿಟ್ಟವರಿಗೆ ಅದು ರಜಾ ಹಾಕ್ಬೇಕಂತ ಅನ್ಸೋದೇ ಇಲ್ಲ. ಅದು ಒಂದು ಆಫೀಸಿಗಾಗಲಿ ಒಂದು ಯಾವುದೇ ಒಂದು ಸಮಾಜಕ್ಕಾಗಲಿ ತನ್ನ ಒಂದು ಅವಶ್ಯಕತೆ ಇದೆ ಅನಿಸ್ತದೆ. ಅಂತ ವ್ಯಕ್ತಿತ್ವವನ್ನು ನಾವು ಈ ದಿವಸ ಭಾವನಾತ್ಮಕ ರೀತಿಯಲ್ಲಿ ಬೀಳ್ಕೊಡ್ತಾ ಇದ್ದೇವೆ. ಈಗ ಅವರ ಒಂದು 10 ತಿಂಗಳ ಒಂದು ಮಾಡಿದಂತಹ ಒಂದು ಕರ್ತವ್ಯವನ್ನ, ಅವರ ಒಂದು ಯಶಸ್ಸನ್ನ ನಾವು ವಿಡಿಯೋ ಕತ್ತಲಿಕೆಯೊಂದಿಗೆ ನೋಡೋಣ. ಸರಿ
ಪ್ರೀತಿಯ ಹಾಗೂ ಹೃದಯವಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಬೀಳ್ಕೊಡುವ ಸಮಾರಂಭ. ಅವರ ಅಧ್ಯಕ್ಷತೆಯಲ್ಲಿನೇ ಇವತ್ತು ಈ ಸಮಾರಂಭವನ್ನು ಮಾಡ್ತಾ ಇದ್ದೇವೆ. ಅವರಿಗೆ ಮೊದಲು ನಾನು ನಮಸ್ಕಾರಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾದಂತಹ ಶಿಕ್ಷಣಾಧಿಕಾರಿಗಳೇ ಹಾಗೂ ನಮ್ಮ ಕಾರ್ಯಾಲಯದ ಮ್ಯಾನೇಜರ್ ಆದಂತಹ ಕೊಳೆಕರ್ ಸರ್ ಅವರೇ ಹಾಗೂ ಶ್ರೀಮತಿ ಆಂಜನೇಯ ಮೇಡಮ್ ಅವರೇ ಹಾಗೂ ನಮ್ಮ ನೆಚ್ಚಿನ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದಂತಹ ಡಾಕ್ಟರ್ ದಾನಮ್ಮ ಜಳಕಿ ಅವರೇ ಹಾಗೂ ನಮ್ಮ ಹಿಂದಿನ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಇವಾಗಿನ ಕೊಡಗಾವಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ನನ್ನ ಆತ್ಮೀಯ ಸಹೋದರರಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಎನ್ ಎಸ್ ನಿವಾಸ್ ಅವರೇ, ಮಾನ್ಯ ಶ್ರೀಮತಿ ಶಾಂತಲಾ ಮೇಡಮ್ ಅವರೇ ಹಾಗೂ ನಮ್ಮ ಕಾರ್ಯಾಲಯದ ಇಂಗ್ಲಿಷ್ ಅನ್ನ ಮಾತಾಡ್ತಾ ಇದ್ರು. ಇಲ್ಲಿ ನನಗೆ ಏನ್ ಅನಿಸ್ತಂದ್ರೆ ಒಬ್ಬ ವ್ಯಕ್ತಿ ಇಲ್ಲಿ ಗ್ರಾಮೀಣಕ್ಕೆ ಏನ್ ಬೇಕಾಗಿತ್ತು, ಗ್ರಾಮೀಣ ವಲಯ ಅಂದ್ರೆ ಇದು ಹಲವಾರು ಭಾಷೆಗಳ ಒಂದು ಸಮ್ಮಿಳಿತವನ್ನ ಹೊಂದಿದಂತ ಒಂದು ವಲಯ. ಇಲ್ಲಿ ಇಂಥ ವ್ಯಕ್ತಿಯನ್ನ ನೋಡಿದ್ದು ನನಗೆ ಬಹಳ ಖುಷಿ ಮತ್ತು ಆಶ್ಚರ್ಯ. ಬಹಳಷ್ಟು ಅವರು ತಕ್ಷಣ ಅವ್ರು ಹೆಂಗಂದ್ರೆ ಹಂಗ ಮಾತಾಡ್ತಾ ಇದ್ರು. ಭಾಷಾ ಒಂದು ಪಾಂಡಿತ್ಯ ಅವ್ರು ಹೆಂಗ್ ಕಲ್ತಾರೋ ಅವರಿಂದ ನಾವು ಕಲ್ಕೊಳ್ಬೇಕು. ಬಹಳ ವೈಶಿಷ್ಟ್ಯ ಸರ್ ನಮ್ಮ ಭಾಷಾ ಒಂದು ಪಾಂಡಿತ್ಯ. ಇವತ್ತ ಈ ಹಿಂದೆ ಅನೇಕ ನಾವು ಬಿಒ ಅವರ ಜೊತೆ ಕೆಲಸವನ್ನು ಮಾಡಿವ ಅವ್ರು ಒಂದೇ ಭಾಷೆಯಲ್ಲಿ ಅವರಿಗೆ ಪಾಂಡಿತ್ಯ ಇರ್ತಿತ್ತು. ಅಥವಾ ನಾವೇ ತೆಗೆದುಕೊಂಡ್ರೆ ಒಂದೇ ಭಾಷೆ ಬರ್ತದ, ಮತ್ತೊಂದು ಭಾಷೆ ಅಷ್ಟಕ್ಕಷ್ಟೇ ಬರ್ತದೆ. ಆದ್ರ ಅವರಿಗೆ ಎಲ್ಲಾ ಭಾಷೆ ಬಹಳ ಒಂದು ಸುಲಲಿತವಾಗಿ, ಸರಳವಾಗಿ, ಆಳವಾಗಿ ಅವರು ಭಾಷಾ ಪಾಂಡಿತ್ಯವನ್ನು ಹೊಂದಿದಂತ ಒಬ್ಬ ಅಪರೂಪದ ವ್ಯಕ್ತಿ. ಅದರ ಜೊತೆಗೆ ಅಷ್ಟೇ ಒಂದು ಶಿಸ್ತುಬದ್ಧವಾದಂತ ವ್ಯಕ್ತಿ. ಬಹಳಷ್ಟು ಡಿಸಿಪ್ಲಿನ್ ಹಿಂಗೆ ಆಗ್ಬೇಕು ಮತ್ತು ನಿರಂತರವಾಗಿ ಶೈಕ್ಷಣಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡಂತ ವ್ಯಕ್ತಿ. ಅದರ ಜೊತೆಗೆ ವಿವಿಧ ನಮ್ಮ ಶಿಕ್ಷಕ ಸಂಘಟನೆಗಳ ಜೊತೆಗೆ ಎಲ್ಲಾ ಸಂಘಟನೆ ಅವ್ರು ಯಾರೇ ಇರಲಿ, ಪ್ರಾಥಮಿಕ ಶಾಲೆಯ ಸಂಘಟನೆ ಇರಲಿ, ಪ್ರೌಢಶಾಲೆಯ ಸಂಘಟನೆ ಇರಲಿ, ಟಿಜಿಟಿ ಅವರಿರಲಿ, PST ಅವರಿರಲಿ, ಇದು ಬಿಟ್ಟು ಹೊರಗಿನವರು ಬೇರೆ ಸಂಘಟನೆಯವರು ಬರಲಿ, ಸಾಹಿತ್ಯ ಚಟುವಟಿಕೆ ಇರಲಿ, ಸಾಹಿತ್ಯದಲ್ಲಿ ಕೂಡ ಬಹಳಷ್ಟು ಒಡನಾಟವನ್ನು ಇಟ್ಕೊಂಡಾರ. ಅದು ಕೂಡ ನನಗೆ ಬಹಳ ಖುಷಿ ಆಗ್ಯದ. ಅದು ಮರಾಠಿ ಸಾಹಿತ್ಯದ ಜೊತೆ ಆಗಿರ್ಬೋದು, ಕನ್ನಡ ಇಲ್ಲಿ ನಮ್ಮ ಬೆಳಗಾವಿಯ ಖ್ಯಾತ ಸಾಹಿತಿಗಳು ಸಚಿವ ಕಾಕರ್ ಅವ್ರ ಜೊತೆ ಅವರ ನಿರಂತರ ಒಡನಾಟದ, ನಮ್ಮ ಬಂಡಾಯ ಸಾಹಿತಿಗಳು ಡಾಕ್ಟರ್ ಬರ್ಗು ರಾಮಚಂದ್ರಪ್ಪ ಅವ್ರ ಜೊತೆ ಅವರ ಒಡನಾಟದ. ಇದೆಲ್ಲ ನೋಡಿದಾಗ ಒಬ್ಬ ಅಪರೂಪದ ವಿಶಿಷ್ಟ ವ್ಯಕ್ತಿತ್ವವನ್ನು ಹೊಂದಿದಂತ ವ್ಯಕ್ತಿ. ನಾನು ಕೂಡ ಎಲ್ಲಾ ಕಡೆ ಹೋದಾಗ ಸರ್ ಬರ್ತಾ ಇದ್ರಲ್ಲಿ ನಾವು ಕೂಡ ಸಾಹಿತ್ಯ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನ ಹೊಂದಿದಂತ ವ್ಯಕ್ತಿ. ಅಲ್ಲಿ ಹೋದಾಗ ಸರ್ ಬಂದಾಗ ನಾನು ಹೋಗೋದು ಬೇರೆ, ಆದ್ರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂತ ಒಬ್ಬ BO ಅವರಿಗೆ ಬಹಳಷ್ಟು ಒಂದು ಜವಾಬ್ದಾರಿ ಇರ್ತದೆ, ಬಹಳಷ್ಟು ಒಂದು ಆಡಳಿತಾತ್ಮಕ ಕೆಲಸಗಳಿರ್ತಾವ. ಅವೆಲ್ಲಗಳನ್ನ ಬದಿಗಿಟ್ಟು ಸಾಹಿತ್ಯ ಕಾರ್ಯಕ್ಕೂ ಕೂಡ ಒಂದು ಪುಸ್ತಕ ಬಿಡುಗಡೆ ಸಮಾರಂಭಕ್ಕೂ ಕೂಡ ಅವ್ರು ಬರ್ತಾ ಇದ್ದದ್ದು ನನಗೆ ಬಹಳಷ್ಟು ಹೆಮ್ಮೆ ಮತ್ತು ಅಭಿಮಾನದ ಒಂದು ಪ್ರೀತಿಯ ಕ್ಷಣ ಸರ್. ಅದಕ್ಕಾಗಿ ನಾನು ತಮಗೆ ವಿಶೇಷವಾದಂತಹ ಗೌರವಪೂರ್ವಕ ಪ್ರೀತಿಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಸರ್. ಇದು ಅವರ ಮತ್ತೆ ಇನ್ನು ಶಿಕ್ಷಕ ಸಂಘಟನೆಯ ಜೊತೆಗೆ ಬಿಜಾಪುರದ ಬಗ್ಗೆ ವಿಶೇಷವಾದಂತಹ ಕಾಳಜಿ. ಯಾಕಂದ್ರೆ ನಾನು ಕೂಡ ಬಿಜಾಪುರದ ಒಬ್ಬ ವ್ಯಕ್ತಿ. MB ಪಾಟೀಲ್ರ ಒಂದು ಏನು ಸಚಿವರಾದ ಇವತ್ತು ಬಿಜಾಪುರ ಜಿಲ್ಲಾ ಉಸ್ತುವಾರಿ ಸಚಿವರವರ ಮಗನ ಮದುವೆಗೆ ಹೋಗಿದ್ದೆ ನಾನು. ಸರ್ ಬಂದಿದ್ರು ಅವಾಗ ಅವರು ಕೂಡ ಬಂದ್ರು. ತಕ್ಷಣ ನಾನು ಹೋಗಿ ಅವ್ರ ಇನ್ನ ಡಯಟ್ ದಲ್ಲಿ ಇದ್ರು. ನಾನು ಹೋಗಿ ಅವರಿಗೆ ಮಾತಾಡ್ಸಿದೆ, ಸರ್ ನೀವು ಬಂದದ್ದು ನನಗೆ ಬಹಳ ಖುಷಿ ಆಯ್ತು ಅಂತ ಹೇಳಿ. ಯಾಕೆ ಅವ್ರು ಬಂದ್ರ ಬಿಜಾಪುರದ ಒಂದು ಒಡನಾಟ ಬಹಳ ಚೆನ್ನಾಗಿ ಇಟ್ಕೊಂಡಿದ್ರು. ವಿವಿಧ ಸಂಘಟನೆಗಳ ಜೊತೆಗೆ, ಶಿಕ್ಷಕರ ಜೊತೆಗೆ, ರಾಜಕಾರಣಿಗಳ ಜೊತೆಗೆ ಸಭೆ ಅಲ್ಲೇ ಆಯ್ತು, ಕೊನೆಯ ಸಭೆ ಕೂಡ ಅಲ್ಲೇ ಆಯ್ತು. ಈ ರೀತಿ ನಮ್ಮ ಶೈಕ್ಷಣಿಕ ಚಟುವಟಿಕೆಗಳು ಕೂಡ ಬಹಳ ಚೆನ್ನಾಗಿ ಮಾಡೋದು. ಮತ್ತೆ ಇನ್ನೊಂದೇನ ನಾನು ಅವರಲ್ಲಿ ಕಂಡುಕೊಂಡಂದ್ರ, ಯಾವಾಗ ಬಂದ್ರು ಆಗಸ್ಟ್ 1ನೇ ತಾರೀಕಿಗೆ ಇಲ್ಲಿ ಬಂದು ಜಾಯ್ನ್ ಆದ ನಂತರ ಅವ್ರು ಮೊಟ್ಟ ಮೊದಲು ಹೆಚ್ಚಿಲ್ಲ ಆಫೀಸ್ ನಲ್ಲಿ ಕೂಡಲಿಲ್ಲ. ಪ್ರತಿಯೊಂದು ಶಾಲೆಗೆ ಭೇಟಿ ಕೊಡಲಿಕ್ಕೆ ಪ್ರಾರಂಭ ಮಾಡೋದು. ಎಲ್ಲಾ ಪ್ರೌಢಶಾಲೆಗಳಿಗೆ ಭೇಟಿ ಕೊಟ್ಟಾರ. ಕನ್ನಡ ಮಾಧ್ಯಮ ಇರ್ಬೋದು, ಮರಾಠಿ ಮಾಧ್ಯಮ ಇರ್ಬೋದು, ಇಂಗ್ಲಿಷ್ ಮಾಧ್ಯಮ ಇರ್ಬೋದು, ಉರ್ದು ಮಾಧ್ಯಮ ಇರ್ಬೋದು. ಅಲ್ಲಿ ಒಂದು ಶೈಕ್ಷಣಿಕ ಮಟ್ಟ ಸುಧಾರಣೆ ಮಾಡ್ಲಿಕ್ಕೆ, ನಮ್ಮ ಫಲಿತಾಂಶವನ್ನು ಸುಧಾರಣೆ ಮಾಡಕ್ಕೆ ಅವರು ಪ್ರಾರಂಭದಿಂದಲೂ ಒಂದು ಪ್ರಯತ್ನ ಮಾಡಿದ್ರು. ಅದರ ಒಂದು ಫಲವಾಗಿನೇ ಇವತ್ತು ನಮ್ಮ ಬೆಳಗಾವಿ ಗ್ರಾಮೀಣ ವಲಯದ ಫಲಿತಾಂಶ ಹೆಚ್ಚಾಗುತ್ತೆ. ಇದರ ಕೊಡುಗೆ ಅವರಿಗೆ ಸಲ್ಲಬೇಕು. ಮತ್ತೆ ಇದಕ್ಕೆ ಮಾರ್ಗದರ್ಶನ ಮಾಡೋರು ಕೂಡ ನಮ್ಮ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ರಾಹುಲ್ ಸಿಂಗೇಶ್ವರ್ ಅವ್ರ ಜೊತೆ ಕೂಡ ಒಡನಾಟ ಬಹಳ ಚೆನ್ನಾಗಿದೆ. ಬಿಜಾಪುರದಲ್ಲಿ ಅವರು ಇವರು ಕೂಡಿ ಕೆಲಸ ಮಾಡಿರೋದ್ರಿಂದ ಅವ್ರ ಜೊತೆ ಬಹಳಷ್ಟು ಬೆರೆತು ಒಂದು ನಮ್ಮ ಶೈಕ್ಷಣಿಕ ಏನು ಸ್ಥಾನದ ನಮ್ದು ಬೆಳಗಾವಿದು ಅದು ಮತ್ತೆ ಉನ್ನತ ಮಟ್ಟಕ್ಕೆ ಶ್ರೀಮಂತಗೊಳಿಸಲಿಕ್ಕೆ ಬಹಳಷ್ಟು ಒಂದು ಕೆಲಸಗಳನ್ನ ಮಾಡಿದ್ದಾರೆ. ಅವರಿಗೆ ನಾವು ಇವತ್ತಿನ ದಿನ ಅವರಿಗೆ ಅವರ ಕೆಲಸಕ್ಕೆ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸಬೇಕಾಗ್ತದೆ. ಅದರ ಜೊತೆಗೆ ಇಲ್ಲಿ ಈ ಗ್ರಾಮೀಣ ವಲಯದಲ್ಲಿ ಕೂಡ ಅವರು ಸ್ವಲ್ಪ ಅವಧಿಯೊಳಗ ವಿಶಿಷ್ಟವಾದಂತಹ ಒಂದು ಕೆಲಸವನ್ನ ಮಾಡೋರು. ಎಲ್ಲ ಸ್ನೇಹಿತರ ಕೆಲಸವನ್ನ ಮಾಡಿಕೊಟ್ರು. ಮತ್ತ ಶಿಕ್ಷಕರು ಏನೇ ಬಂದು ಕೇಳಿದ್ರು ಕೂಡ ಅದನ್ನ ಮಾಡಿಕೊಟ್ರು. ಅವರೇ ಹೇಳ್ತಿದ್ರು ಮತ್ತು ನಾವು ಅದನ್ನ ಗಮನಿಸು. ನಮ್ಮ ಬೆಳಗಾವಿ ಗ್ರಾಮೀಣ ವಲಯದ ಎಲ್ಲ ಮೆಡಿಕಲ್ ಬಿಲ್ಗಳನ್ನ, ಏನು ಸರ್ಕಾರಿ ನೌಕರ ಇದ್ದೇವೆ ನಾವು ಶಿಕ್ಷಕರು, ಮೆಡಿಕಲ್ ಬಿಲ್ಗಳನ್ನ ಎಲ್ಲವನ್ನ 100% ಮಾಡಿಕೊಟ್ಟಾರೆ. ಅದಕ್ಕಾಗಿ ಸರ್ ನಾನು ಅವ್ರ ಪರವಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಯಾಕಂದ್ರ ಇಲ್ಲಿ ಹಿಂದೆ ಮೆಡಿಕಲ್ ಬಿಲ್ ಅನ್ನೇ ಮಾಡ್ತಾ ಇರಲಿಲ್ಲ. ನಿಮ್ದು ಅದು ಇಲ್ಲ, ಆ ಸರ್ಟಿಫಿಕೇಟ್ ಇಲ್ಲ, ನೀನು ಸರಿಯಾಗಿ ತಂದಿಲ್ಲ, ನಿಮ್ದು ತಪ್ಪದ, ನೀ ಹೆಚ್ಚಿಗೆ ಬಿಲ್ ಹಚ್ಚಿ, ಬೋಗಸ್ ಹಚ್ಚಿ, ಹಿಂಗ ಏನೋ ಕೇಳಿದ್ರು. ಒಟ್ಟ ಆ ರೋಗಕ್ಕೆ ಬಲಿಯಾಗದಂತೂ ಸತ್ಯ. ಅದಕ್ಕೆ ಅವರು ಬಹಳ ಮಾನವೀಯತೆಯಿಂದ ಆ ಕೆಲಸವನ್ನು ಮಾಡ್ಯಾರ. ಇದು ಕೂಡ ಒಂದು ಶ್ಲಾಘನೀಯ ಕಾರ್ಯ. ಅಂದ್ರೆ ಒಂದು ಕಷ್ಟದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಏನೊಂದು ಮಾನವೀಯತೆಯಿಂದ ಅವರಿಗೆ ಕಷ್ಟಕ್ಕೆ ಸ್ಪಂದನೆ ಮಾಡಲ್ಲ, ಅದು ಕೂಡ ಬಹಳ ಮುಖ್ಯ. ಅದ್ರ ಜೊತೆಗೆ ನಮ್ಮೆಲ್ಲಾ ಕೆಲಸ ಕೂಡ ಬಹಳ ನಗನಗತಾ ಮಾಡೋದು. ಯಾವುದು ಕೂಡ ಅವರಲ್ಲಿ ನಾನು ಒಂದಿನ ಕೂಡ ಸಿಟ್ಟನ್ನು ನೋಡಲಿಲ್ಲ ಅಥವಾ ಜೋರಾಗಿ ಮಾತಾಡೋದು ನೋಡಲಿಲ್ಲ. ಬಹಳ ಶಾಂತ ರೀತಿಯಿಂದ, ಸೌಮ್ಯದಿಂದ ಒಂದು ಕಲಾತ್ಮಕವಾಗಿ ಕೆಲಸವನ್ನ ತೆಗೆದುಕೊಳ್ಳುವಂತ ಒಂದು ವ್ಯಕ್ತಿತ್ವ ಸಾಮಾನ್ಯ ಶ್ರೀ ಆಂಜನೇಯ ಸರ್ ಅಲ್ಲಿ ನಾವು ಕಂಡೆವು. ಅದಕ್ಕಾಗಿ ಅವರು ಮುಂದಿನ ದಿನಗಳಲ್ಲಿ ಕೂಡ ಅವರ ಒಂದು ಅನುಭವ, ಒಂದು ಜ್ಞಾನ
ಮತ್ತು ಶಿಕ್ಷಣ ಇಲಾಖೆ ಬಗ್ಗೆ ಅವ್ರಿಗೆ ಏನೇನೊಂದು ಹಿಂಗೆ ಮಾಡ್ಬೇಕಂತೇಳಿ ಏನೋ ಕನಸದ ಇದು ಅವಧಿ ಮುಗಿದದ ಅಂತ ಹೇಳಿ ಬಿಡಬಾರ್ದು ಸರ್. ನೀವು ಮುಂದೆ ಮಾರ್ಗದರ್ಶನ ಮಾಡ್ರಿ. ನಾವು ಇದ್ದವರು ಕೂಡ ನಿಮ್ಮ ಕನಸನ್ನು ನಾವು ಮುಂದೆ ತೆಗೆದುಕೊಂಡು ಹೋಗ್ತೇವೆ. ನಿಮಗೆ ನಾವು ಬೆಂಬಲವಾಗಿರ್ತೇವೆ. ನಾವು ಕೂಡ ನಿಮ್ಗೆ ಅನೇಕ ಶೈಕ್ಷಣಿಕ ಚಟುವಟಿಕೆಯಲ್ಲಿ ನಿಮ್ಗೆ ಕರಿತೇವೆ. ನಿಮ್ಮ ಮಾರ್ಗದರ್ಶನವನ್ನು ನಾವು ಪಡಿತೇವೆ. ತಾವು ಕೂಡ ಮಾಡ್ರಿ ಅಂತ ಹೇಳಿ ಸಂದರ್ಭದಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತೇನೆ. ಅದ್ರ ಜೊತೆಗೆ ಅವರ ಒಂದು ನಿವೃತ್ತಿ ಜೀವನ ಚೆನ್ನಾಗಿ ಆಗಲಿ, ಅವರ ಆರೋಗ್ಯ ಮತ್ತು ನೆಮ್ಮದಿ, ಸುಖ, ಶಾಂತಿ ಎಲ್ಲವೂ ಕೂಡ ಅವ್ರಿಗೆ ಸಿಗ್ಲಿ. ಈ ಯಾವ ರೀತಿ ಬಹಳ ಚಟುವಟಿಕೆಯಿಂದ ಬಹಳ ಆರೋಗ್ಯ ಚೆನ್ನಾಗಿದೆ ಸರ್. ಅದಕ್ಕಾಗಿ ಹೇಳಿದ್ರು ಮೇಡಮ್ ಏನ್ರಿ ಇನ್ನ ನಿಮ್ಗೆ 60 ಆದಂಗೆ ಅನಿಸಿಲ್ಲ ಅಂತೇಳಿ. ಯಾಕಂದ್ರೆ ಅವರ ತುರುಪು ಹಂಗಲ್ಲ, ಮನಸ್ಸಿಗೆ ವಯಸ್ಸಾಗಿಲ್ಲ ಅವರಿಗೆ. ಏನು ಒಂದು ನಮ್ಮ ದೈಹಿಕವಾದಂತ ವಯಸ್ಸೇನು ಹೇಳ್ತಾರೆ ಅದು ಆಗ್ಯದ ಹೊರತಾಗಿ ಅವರ ಮನಸ್ಸು ಇನ್ನೂ ಕೂಡ ಹದಿಹರೆಯದ ಯುವಕನಂತೆ ಕೆಲಸವನ್ನ ಮಾಡಲಾಗ್ತದೆ. ಇದೇ ಹುರುಪು ಒಂದು ಉತ್ಸಾಹ ಮುಂದಿನ ದಿನಗಳಲ್ಲಿ ಇರಲಿ. ತಮ್ಮ ಒಂದು ಮುಂದಿನ ವಿಶ್ರಾಂತ ಜೀವನ ಒಂದು ಉತ್ತಮವಾಗಿ ಇರಲಿ. ತಮ್ಮ ಒಂದು ಮಾರ್ಗದರ್ಶನ ನಮ್ಮೆಲ್ಲರಿಗೂ ಕೂಡ ಇರಲಿ ಅಂತೇಳಿ ಆಶಯವನ್ನು ವ್ಯಕ್ತಪಡಿಸ್ತಾ ತಮಗೆ ಮತ್ತೊಮ್ಮೆ ಗೌರವಪೂರ್ವಕವಾಗಿ ಒಂದು ಧನ್ಯವಾದಗಳನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಸರ್. ಇವರೊಂದಿಗಿನ ನಡನಾಟದ ಒಂದು ಸಂಗತಿಗಳನ್ನು ಅವರು ಹೊಮ್ಮಿಸಿದಂತಹ ತಾರಾಪುರ ಸರ್ ಅವರಿಗೆ ಧನ್ಯವಾದಗಳು. ಈಗ ಮುಂದಿನ ಅನಿಸಿಕೆಗಳನ್ನು ಹೇಳಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಒಂದು ಕಚೇರಿಯ BRP ಅವರಾದಂತಹ ಶ್ರೀ ತಕುಟೆ ಸರ್. नमस्कार. आदरणीय व्यासपीठ मी प्रत्येकाची नावं घेत नाही, कारण आता वेळ झालेला आहे. त्याचप्रमाणे आमचे निवृत्त होणारे माननीय क्षेत्र शिक्षणाधिकारी त्यांनी आमच्या खानापूरमध्ये होतो. त्यांनी आमचे BRC कोऑर्डिनेटर होते. BRC कोऑर्डिनेटर असताना त्यांच्याकडं सर्व जे BRCचं ट्रेनिंगचं चार्ज आहे ते BRCकडे होतं त्या काळामध्ये. मग त्यांच्या ज्या ट्रेनिंग घ्यायची पद्धत होती अतिशय प्रेमळ होती. एकदा ते सांगितले, सुनील काय करायचं आहे, हे ट्रेनिंग घ्यायचं आहे. त्या प्रकारचे काय तयार करायचे आहे, PPT तयार करायचे आणि काय करायचे, प्रेझेंट करायचे. तेव्हा नुकताच काय झालेलं होतं, प्रोजेक्टचं हे झालेलं होतं. एवढ्या PPT तयार करायचे, एवढं सांगायचं आणि ह्या काय क्लस्टरमधील शिक्षक आले पाहिजे तेवढंच त्यांचं. आणि सांगते वेळी जे प्रेमानं सांगायचे, 4 जणांनी आम्ही राहायचे, जे प्रेमानं सांगायचे प्रत्येक व्यक्ती त्या वेळेला जाऊन ते कार्य करत होता. अतिशय प्रेमानं सांगायची सवय असायला. कोणत्याही व्यक्तीला काय करत नाही त्यांनी जोरात अपशब्द वापरून त्याचप्रमाणे आपला अधिकार गाजवून आजपर्यंत मी त्यांना पाहिलं नाही. 2012 पासून जवळजवळ 24 म्हणजे जवळ 14 वर्षाच्या कालखंडामध्ये साहेबकी दाखवते वेळी साहेबकी दाखवून कार्य करून घ्यायचं मी पाहिलं नाही. म्हणून साहेबांच्या बद्दल झालं. साहेब तर अतिशय प्रेमानं कार्य करून घेतात. कार्यालयात सुद्धा, शाळातील मुख्याध्यापकाकडून सुद्धा त्याचप्रमाणे आलं 10वीचा रिझल्ट. जेव्हा साहेब जॉईन झाले तेव्हा आम्ही 7व्या क्रमांकावर होतो. त्यांनी एका शब्दाने विचारले, तुम्ही जरा काय केलं पाहिजे, आपण एक तरी स्थान वर गेलं पाहिजे. त्यासाठी आपण सर्व मुख्याध्यापकांनी सर्व मिळून काय करूया, प्रयत्न करूया. त्याचप्रमाणे ते 6 जण BRP आणि 5 जण CRP, एकटे BRP काय झाले, त्या कार्यालयातून काय करून कार्य करून दुसऱ्या शाळेला गेले. ते सुद्धा तशीच व्यक्ती होते. त्यांच्याबद्दल थोडं सांगू इच्छितो. त्यांना सुद्धा जेव्हा मी काय करेन, फोन करेन, माहिती विचारेन, तेव्हा प्रेमानं माहिती द्यायची. त्यांनी सुद्धा तितकेच महत्वाचे. त्यांचं मात्र काय अजून कार्य चालू आहे. साहेबांचं मात्र वयोनिवृत्त झाले. वयोनिवृत्त झाली तरी ज्ञानार्जनाचं काम त्यांचं थांबणार नाही. सरांनी आता सांगितले, त्यांनी मोठे साहित्यिक आहेत, म्हणजे साहित्य त्यांच्या काय संपर्कात आहे, साहित्यिक आहेत, खूप असं ज्ञान आहे. त्या ज्ञानाचा त्यांनी आम्हाला सुद्धा काय करावं, थोडा याच्या पुढे पण मार्गदर्शन करावं. आम्ही काय साहित्यिक किंवा मोठे भाषणकार नाही, तरी सुद्धा काय करत आहे, तुमच्या समोर साहेबांच्या बद्दल जे माहिती होतं ते मी प्रकट केलेलं आहे. सरांचं भावी जे निवृत्तीचं जीवन आहे ते सुखकारी जावो, संपत्ती लाभो, आरोग्य लाभो, एवढा ईश्वरचं मी प्रार्थना करून माझे 2 शब्द संपवतो. ನಮ್ಗೆ ಅನಿಸದ 7ನೇ ನಂಬರ್ ಇದ್ದಿದ್ದು 5ನೇ ನಂಬರ್ ಬಹಳ ಅನ್ಸಂಗಿಲ್ಲ ಏನಿ ಅಂತಿದ್ದು. ಆದ್ರೆ 54% ಇದ್ದು 94 ಇದೆ ಅಲ್ಲ, ಕರ್ನಾಟಕ ರಾಜ್ಯವೇ ನೋಡುವಂತೆ ಮಾಡುವಂತ ವ್ಯಕ್ತಿತ್ವವನ್ನ ನಮ್ಮ ಸರ್ ನೆನೆಸೋ ಹಾಗೆ ಮಾಡಿಕೊಟ್ರಿ. ಈ 10 ತಿಂಗಳಲ್ಲಿ ಎಷ್ಟು ನೀವು ಒಂದು ಕಷ್ಟವನ್ನ ಸಹಿಸಿದ್ರಿ ಅಥವಾ ಎಷ್ಟೊಂದು ಕಷ್ಟವನ್ನು ಪಟ್ಟಿದ್ರಿ ಅನ್ನೋದು ನಾವು ಕಣ್ಣಾರೆ ನೋಡಿದ್ದೀವಿ. 10ನೇ ತರಗತಿ ಅವರ SSLC ರಿಸಲ್ಟ್ ಮಾಡಲಿಕ್ಕೆ ಅಂತ ಒಂದು ನಮ್ಮ ಗ್ರಾಮೀಣ ಭಾಗಕ್ಕೆ ಒಂದು ಹೆಮ್ಮೆಯನ್ನು ತಂದುಕೊಟ್ಟಂತ ಸರ್ ಅವರಿಗೆ ಜೋರಾದ ಚಪ್ಪಾಳೆ. ಮುಂದೆ ಅದನ್ನು ನಾವು ಉಳಿಸಿಕೊಂಡು ಎಷ್ಟು ಹೋಗ್ತೇವೆ ಅನ್ನೋದು ಗೊತ್ತಿಲ್ಲ. ಅದನ್ನು ನಾವು ಬಹಳಷ್ಟು ಶ್ರಮ ಪಡಬೇಕಾಗ್ತದೆ. ಮುಂದೆ ಅದನ್ನು ನಾವು ಮೇಲೆ ಹೋಗಿದ್ರು ಅದನ್ನೇ ಉಳಿಸಿಕೊಂಡು ಹೋಗ್ಲಿಕ್ಕೆ ಅದನ್ನು ನೀವು ನಮ್ಮ ಹಾದಿಯನ್ನಾಗಿ ಮಾಡಿಕೊಟ್ಟಿದ್ದೀರಿ. ಅದನ್ನು ನಾವು ಆದಷ್ಟು ನಾವು ಕಾಪಾಡಿಕೊಂಡು ಹೋಗ್ತೀವಿ ಅನ್ನೋದು ಭರವಸೆಯನ್ನು ನಾವು ಕೊಡ್ತಾ ಈಗ ಮುಂದಿನ ಒಂದು ತಮ್ಮ ಗೀತೆಯನ್ನು ಹೇಳಿಕೆ ಅದಾದ್ಮೇಲೆ ಬೆಳಕು ಮೇಡಮ್ ಅವರು ಒಂದು ಗೀತೆಯನ್ನು ಹೇಳಿಕೆ ಬರ್ತಾ ಇದ್ದಾರೆ. ಎಲ್ಲರೂ ಸಹಕರಿಸಬೇಕು. ನಮಗೂ ಬೇಕಾದ್ರೆ ನಮ್ಗೆ ಕೆಲವೊಂದು ಕೊಟ್ಟಿದ್ರು ಗೌರ್ಮೆಂಟ್ ಅಂದ್ರೆ ಅವಾಗಿಂದ ಸಾಹೇಬ್ ಅಂತ ನಾವು ನೋಡ್ತಾ ಬಂದಿದ್ದೇವೆ. ಅವರ ಮಾರ್ಗದರ್ಶನ ಏನಂತೀಗ
ಇಡೀ ತಾಲೂಕಿಗಾಗಲಿ ಇಡೀ ಜಿಲ್ಲೆಗಾಗಲಿ ಬಹಳ ಇದೆ. ಈ ಒಂದು 10 ತಿಂಗಳಲ್ಲಿ ಸೇವೆ ಏನಿಲ್ಲ ನಮ್ಮ ಗ್ರಾಮೀಣ ತಾಲೂಕಲ್ಲಿ ಇನ್ನೂರು ಶಾಲೆಗೆ ನೋಡೋಕ್ಕಾಗಿಲ್ಲ. ಯಾಕೆ 5 ವರ್ಷ 6 ವರ್ಷ 7 ವರ್ಷ ಡಿಗ್ರಿ ಮಾಡಿದ್ರೆ ಇನ್ನೂ ಮಟ್ಟ ಸಂಪೂರ್ಣ ಶಾಲೆ ನೋಡಿಲ್ಲ ನಾನು ಹೇಳ್ತಾ ಇದ್ದೇನೆ. ವಿಸಿಟ್ ಮಾಡಿಲ್ಲ ಇನ್ನು. ನಮ್ಮ ಮೇಧಾ ಸರ್ 6 ವರ್ಷ ಕಂಪ್ಲೀಟ್ ಮಾಡಿದ್ರೆ ಇನ್ನೂ 1 ವರ್ಷ 2 ಸಾಲ ಇನ್ನೂ ಪೆಂಡಿಂಗ್ ಗೊತ್ತಾವ. 15 ತಿಂಗಳಲ್ಲಿ ಅವ್ರು ಇನ್ನೂ ಶಾಲೆ ಸ್ವಲ್ಪ ಶಾಲೆ ವಿಸಿಟ್ ಮಾಡಿದ್ರು ಈ ಒಂದು ಪರ್ಸೆಂಟ್ 15 ತರಗತಿ ಪರ್ಸೆಂಟೇಜ್ ಉನ್ನತ ಸ್ಥಾನಕ್ಕೆ ಬಂದರು. ಆ ಉನ್ನತ ಸ್ಥಾನದಿಂದ ಟೀಮ್ ವರ್ಕ್ನಿಂದ ಒಬ್ಬರಿಂದ ಮಾಡಿ ಆಗೋಲ್ಲ. ಇಡೀ ಟೀಮ್ ವರ್ಕ್ CRP ಆಗಿರ್ಬೋದು, ಈಶೋ ಆಗಿರ್ಬೋದು, ಕ್ಷೇತ್ರ ಸಂಬಂಧ ನಮ್ಮ ಜಿಲ್ಲಾ ಟೀಮ್ ಆಗಿರ್ಬೋದು, ಹಾಗೂ ಎಲ್ಲ ಅನುಷ್ಠಾನ ಟೀಮ್ ವರ್ಕ್ನಿಂದ ಅವ್ರು ಉನ್ನತ ಸ್ಥಾನ ಬಂದಿದೆ. ಹೆಚ್ಚಿಗೆ ಹೆಂಗ್ ಬಂದ್ರೆ ಮಾತ್ರ ವಿಸಿಟ್ ಬರ್ತಾರೆ. ಏನ್ ಕಾರಣ ಜೀವನದ ದರ್ಜೆ ಡೌನ್ ಆದ್ರೂ ವಿಸಿಟ್ ಬರ್ತಾರ, ಹೆಚ್ಚಾದ್ರೂ ವಿಸಿಟ್ ಬರ್ತಾರ. ಅದಕ್ಕೆ ಹೇಳುವಂತ ಬ್ಯಾಗ್ ಇರ್ತದೆ, ನಮ್ಮಲ್ಲಿ ಒಂದು ಇರ್ತೈತಿ. ಅವಾಗ ಪहिले ರಾತ್ರಿ ಒಂದು ಮಕ್ಕಳ ಪಾಲಕರ ಮನೆ ವಿಸಿಟ್ ಆಗಿರ್ಬೋದು, ಏನಾಗಲಿ ಸರ್ ಮಾರ್ಗದರ್ಶನ ಭಾಳ ಐತಿ. ಮತ್ತು ಅವ್ರಿಗೆ ಉನ್ನತ ಒಂದು ಜೀವನದಲ್ಲಿ ಒಂದು 4 ಆಯ್ಕೆಗಳನ್ನ ನಾವು ಒಳ್ಳೆಯ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಯಾವನು ಮಾಡಿದ್ರೆ ಯಾವ್ದು ಒಂದೇದು ನಾವು ವಾಸಿಸುವಂತ ಮನೆ ಒಳ್ಳೆಯ ತಗೋಬೇಕು. ನಾವು ಕೈ ಇಡುವಂತ ಮನೆಗೆ ಖಂಡಿತ ಬರ್ಬೇಕಾದ್ರೆ ಒಳ್ಳೆಯ ಒಂದು ಪತ್ನಿಯನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತೈತಿ. ಆದ್ರೆ ನಾವು ಯಾವ ಒಂದು ಫ್ಯಾಮಿಲಿನ ಒಳ್ಳೆಯ ಒಂದು ಒಳ್ಳೇದು. ಅದೇ ರೀತಿ ನಾವು ಊಟ ಮಾಡುವಂತ ಫ್ಯಾಮಿಲಿ ಸಾಕುವಂತ ಒಳ್ಳೆ ಇಲಾಖೆ ಅಂದ್ರೆ ಯಾಕಂದ್ರೆ ಶಿಕ್ಷಣ ಇಲಾಖೆ. ಯಾಕೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಲಂಚ್ ಅನ್ನೋದಿಲ್ಲ, ಒಂದು ಡಿಪಾರ್ಟ್ಮೆಂಟ್ ಇರ್ಬೋದು. ಈ ಒಂದು ಇಲಾಖೆಯಲ್ಲಿ ಏನೂ ನಡೆದಿಲ್ಲ. ಇಂಥದ್ರೊಳಗೆ ನಮ್ಮ ಎಲ್ಲ ಸಿಬ್ಬಂದಿ ಒಂದು ಕುಟುಂಬದಿಂದ ನಮ್ಮೆಲ್ಲರೂ ಸಾಕಿ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನ ಮಾಡಿದ್ದೇನೆ. ಆದ್ರಿಂದ ನಿಮ್ಮನ್ನ ಕೈಲಿದಂತ ನಿಮ್ಗೆ ಒಬ್ಬರೇ ಯಶಸ್ಸು ಸರ್, ನಿಮ್ಮ ಕೈಲಿದ್ದ ಧರ್ಮ ನಿಮ್ಗೆ ಸಪೋರ್ಟ್ ಬಾಳಿದೆ ಅಂತ ನಿಮ್ಮ ತಕ್ಕಂತ ತಂದೆ ಕೈ ಇರ್ತದೆ. ಮನೆಯಲ್ಲಿ ನಿಮ್ಮ ಅಜ್ಜ ಮಂದಿರಬಹುದು, ಈ ಒಂದು ಇಲಾಖೆಗೆ ನಿಮ್ಮ ಕಳಿಸ್ಕೊಟ್ಟಿರಲ್ಲ, ಅವರು ಪುಣ್ಯ ಮಾಡಿದಾರಂತ ತಿಳ್ಕೊಂಡು ನಾವು ಉದಾಹರಣೆಯಲ್ಲಿ ತಾವು ಕೆಲಸ ಇದೊಂದು ದೇವರ ಗಾಡ್ ಗಿಫ್ಟ್ ಅಂತಲ್ಲ ಸರ್, ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿಯಿಂದ ನಮಗೆ ಚಿಕ್ಕ ಒಂದು 10 ತಿಂಗಳಲ್ಲಿ ನಮಗೆ ರಜಾ ಹಾಕ್ಬೇಕು ಸರ್. ರಜಾ ಯಾಕಂದ್ರೆ ನಮ್ಮ ಸರ್ಕಾರ ನೇಮ ಮಾಡ್ತಿದ್ದ ಒಂದು ನಮ್ಗೆ ಒಂದು ಚಿತ್ರ ಕೊಟ್ಟೈತಿ, ನಮ್ಮ ಕಂಪ್ನಿ ಜೊತೆ ಇರಲಿಕ್ಕೆ ತಿಂಗಳಿಗೆ ಒಂದು ಶೇರ್ ಕೊಟ್ಟಿದ್ದಾರೆ, ಎಂಜಾಯ್ ಮಾಡ್ಲಿಕ್ಕೆ. ಯಾಕಂದ್ರೆ ಸಾಹೇಬರು ಬೀಳೋರಿದ್ರು, ಅವರು ಒಂದು ರಜಾ ಹಾಕ್ಲಿಲ್ಲ, ರಜಾ ಹಾಕ್ಬೇಕು. ನಮ್ಮ ವಿಶೇಷ ನೇಮ ಪ್ರಕಾರ ಏನು ಅಕ್ಷರ ಪ್ರಮಾಣ ನಿಲ್ಲ, ಸಂಬಳ ಏನಂದ್ರೆ ಅಕ್ಷರ ಪ್ರಮಾಣ ನಿಲ್ಲುವುದಿಲ್ಲ. ಅದಕ್ಕಾಗಿ ನಾವು ರಜಾ ಹಾಕ್ಲೇಬೇಕು ಅದಕ್ಕೆ ಇರ್ತೈತಿ. ಆ ರಜಾ ಹಾಕದೆ ನೀವು ಅಮೇಲೆಗಳು ದುಡಿತೀರಿ ಸರ್. ನೀವು ಒಂದು ಒಳ್ಳೆ ಒಂದು ಸ್ಥಾನ ಕೊಡ್ತೀರಿ, ಎಲ್ಲ ಪ್ರತಿ ಪಾತ್ರರಾಗಿದ್ದೀರಿ. ಮತ್ತೆ ನಿಮ್ಗೆ ಒಳ್ಳೆಯ ಒಂದು ಆತ್ಮದ ವಚನವನ್ನು ನೆನಪರ್ತದೆ ಸರ್. ತಾವು ಈ ರೀತಿ ಒಂದು ಒಡನಾಟ ಐತಂದ್ರೆ ಅರಿಯದೊಡನೆ ಸಂಘ ಮಾಡಿದ್ರೆ ತಲುಪಿಸಿ ಬೆಂಕಿ ಕಂಡಂತೆ. ನೀವೇನು ಸಂಘ ಮಾಡಿದ್ರಲ್ಲ ಸರ್, ಅರಿಯದೊಡನೆ ಸಂಘ ಮಾಡಿಲ್ಲ, ಬಲ್ಲವರೊಡನೆ ಸಂಘ ಮಾಡಿದ್ರೆ ಮಜ್ಜಿಗೆ ಬೆಣ್ಣೆ ಕಂಡಂತೆ. ಯಾಕೆ ನಾವು ಕುಮಾರಗಂಧದಲ್ಲಿ ವೇದಿಕೆ ಒಂದು ಕಾಲದಲ್ಲಿ ನೋಡ್ಬೇಕಾದ್ರೆ ನಿಮ್ಮ ಗೆಸ್ಟ್ಗಳನ್ನ ಅಥವಾ ನಿಮ್ಮ ಮಾರ್ಗದರ್ಶನ ಮಾಡಿದಂತ ಸಹೋದರಿ ಒಳ್ಳೆ ಮಿತ್ರರು ಯಾರ್ಯಾರು ಬರ್ತಾರಂದ್ರೆ ಅದ ಮಜ್ಜಿಗೆಯಲ್ಲಿ ಬೆಣ್ಣೆ ಕಂಡಂತೆ ಸರ್. ಯಾರೇ ನಿಮ್ಮ ಮಾರ್ಗದರ್ಶನ, ನಿಮ್ಮ ಗುರು ಆಗಿರ್ಬೋದು, ನಿಮ್ಮ ವೃತ್ತಿ ಬಂದವರಿಗಿರ್ಬೋದು, ಆ ಒಂದು ಒಳ್ಳೆ ಸಂಘ ಮಾಡಿದರೆ, ಒಳ್ಳೆ ಒಂದು ಫ್ರೆಂಡ್ಶಿಪ್ ಒಳ್ಳೆ ಪಾಸಿಟಿವ್ ಆಗಿ ನೀವು ತಗೊಂಡಿರಿ. ಇನ್ನು ಮುಂದೆ ಏನಂತಂದ್ರೆ ಸರ್, ನೀವು ಒಂದು ನಿವೃತ್ತಿ ಜೀವನ ಒಂದು ಒಳ್ಳೇದಾಗಲಿ, ಮನೆಯಲ್ಲೇ ಇದಕ್ಕೊಂದು ಮಾರ್ಗದರ್ಶನ ಮಾಡ್ರಿ. ಫಸ್ಟ್ ಫ್ಯಾಮಿಲಿ ಮತ್ತೆ ನಿಮ್ಮ ಮನೆ ಕೆಲಸ ಹೇಳಿದ್ರೆ ಇಲ್ಲ, ನೀವು ನಿವೃತ್ತಿ ಆದ್ರೂ ನಿಮ್ಮ ಸ್ಕೌಟ್ಸ್ ಗೈಡ್ಸ್ ಅಂತ ಹೋಗ್ತೀನಿ ಅಂತ ಹೇಳಿದ್ರು, ಹೋಗಿ ಏನು ಪರವಾಗಿಲ್ಲ. ಆದ್ರೂ ಏನು ಸರ್, ನಿವೃತ್ತಿ ಜೀವನ ಮಾಡಿದ್ರೆ ನಮ್ಮ ಇಲಾಖೆ ಆದ್ರೂ ಮನೆಯಲ್ಲಿ ಇದ್ಕೊಂಡು ಒಂದು ಚೆನ್ನಾಗಿ ಹೋಗೋಣ ಅಂತ ಹೇಳಿ ನಾನು ಯಾರು ಮಾತ್ರ ನಮಸ್ತೆ. ಒಳ್ಳೆ ಮನಸ್ಸುಗಳ ವ್ಯಕ್ತಿಗೆ ಒಳ್ಳೆ ನೌಕರಿ, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅಂತೇಳಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಂತ ಸಂಸಾರ ಹೇಳಿದ್ರು ಸರ್ ಅವರು. ಧನ್ಯವಾದಗಳು ಸರ್. ಈಗ ಮುಂದಿನದಾಗಿ ತಮ್ಮ ಅನಿಸಿಕೆಗಳನ್ನು ಹೇಳಿಕೆ ಬರ್ತಾ ಇದ್ದಾರೆ ಡಾಕ್ಟರ್ ಮೇಧಾ ಸರ್. ये जो कलाम है, जो शायरी पढ़ रहा हूँ मैं, ये सर की तरफ से हमारे बीओ साहब ये पढ़ रहे हैं जाते हुए, यहाँ से रुखसत हो रहे हैं और साहब ये आप कलाम पढ़ रहे हैं. आप लोगों को इमेजिन करना है. कभी याद आऊं तो पूछना जरा अपनी फुर्सत शाम से. आप लोगों के सवाल है, कभी आप आराम से बैठे हो एकदम फुर्सत में, तभी अपने आप में इमेजिन करना. क्या इमेजिन करना है वो आगे है. कभी याद आऊं तो पूछना जरी अपनी फुर्सत शाम से, किसे इश्क था तेरी जात से, किसे प्यार था तेरे नाम से. ये आप लोगों के सवाल है. तो कौन ऐसा है जो आपको मोहब्बत करता था, जो आपसे इश्क करता था और जो हर एक की जात पर फिक्र करता था. जैसे आप तमाम लोग बताए थे अपने बयान में कि हर एक के टीचर जो है फिक्र करते थे. अर्चना मैडम बोले कि रूल्स के प्रकार तो सिग्नेचर कर देते थे, ये उनकी फिक्र थी, किसी को तकलीफ नहीं होना. तो यही पूछ रहे सर, किसे इश्क था तेरी जात से, किसे प्यार था तेरे नाम से. कभी याद आऊं तो पूछना जरा अपनी फुर्सत शाम से. जरा याद करके वो कौन था जो कभी तुझे भी अजीज था. एक सवाल और आ गया. हम लोग आज सर को याद कर रहे हैं, लेकिन कुछ लम्हा गुजर गया, कुछ साल गुजर गए, भूलना नहीं.
भूलना नहीं। कभी याद कर के वो कौन था जो कभी तुझे भी अजीज था, बहुत प्यारा था कभी तुम्हारे को। वो जो जी उठा तेरे नाम से, वो जो मर मिटा तेरे नाम पर। आप लोगों की सक्सेस, सर की सक्सेस, खुश हो जाते थे। और आपका गम, जैसे किसी ने बताया कि मेडिकल बिल सोचते नहीं थे क्या था, सिग्नेचर कर देते, ये गम में शहीद होना। तो ये बता रहे हैं, वो जो जी उठा तेरे नाम से, वो जो मर मिटा तेरे नाम पर। कभी याद आऊं तो पूछना जरा अपनी फुर्सत शाम से। ये थोड़ा तंकीद है अभी। हमें बेरुखी का गिला नहीं। बेरुखी है तो पीछे बात करते, तो पीछे बात करते, आगे नहीं। बुराई करते पीछे, चुगली पीछे बोल के क्या हिला। वो जो हमें बेरुखी का नहीं गिला कि यही वफाओं का है सिला। आजकल जो अच्छे है तो दूसरों के लिए बुरे है ना? तो सबको यही मिलता है, जो अच्छा करता है उसको बुराई मिलती है। तो हमें ये सर पढ़ रहे हैं, मैं नहीं, सर पढ़ रहे हैं। हमें बेरुखी का नहीं गिला कि यही वफाओं का है सिला। कभी याद आऊं तो पूछना जरा अपनी फुर्सत शाम से। मगर ऐसा जुर्म था कौन सा, गए हम दुआओ सलाम से। ऐसा क्या करे हमें, ऐसा क्या करे हमें, सर पूछ रहे कि थोड़े दिन के बाद नमस्कार भी नहीं, सलाम भी नहीं। तो ये मत करो सर, जब भी मिले, जहां भी मिले, सर को सलाम करो, नमस्कार करो, उनकी दुआएं। तो यही बता रहे सर, मगर ऐसा जुर्म था कौन सा, गए हम दुआओ सलाम से। कभी याद आऊं तो पूछना जरा अपनी फुर्सत शाम से। शुक्रिया, बहुत बहुत। ಸರ್ ನೋಡಿದ್ರಲ್ಲ, ನೀವು ಇವತ್ತು ಇರೋದು ಬೇಡ ಅಂತಿದ್ರಿ, ನಿಮ್ಮ ಬಗ್ಗೆ ಅದನ್ನ ಕಾರ್ಯಕ್ರಮ ಬೇಡ ಅಂತಿದ್ರಿ. ಬಹಳಷ್ಟು ಜನರೊಳಗೆ ನಿಮ್ಮಲ್ಲಿ ಬಹಳಷ್ಟು ಮಾತನಾಡುವಂತ ಒಂದು ಶಕ್ತಿ ಐತಿ, ನೀವು ಎಷ್ಟು ಒಳ್ಳೆ ರೀತಿ ಅನ್ನೋದನ್ನ ತೋರಿಸ್ಕೊಡ್ತೀವಿ ಸರ್. ನಾನು ನಿಮ್ಗೆ ಯಾರಿಗೂ ಮಾತನಾಡಲಿಕ್ಕೆ ಸಿಗೋದಿಲ್ಲ ಅನ್ನೋ ಸಲುವಾಗಿನೇ ನಾನು ಇವತ್ತು ಈ ಕಾರ್ಯಕ್ರಮವನ್ನು ಇಡ್ಲಿಕ್ಕೆ ಎಲ್ಲರಿಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದೀನಿ ಸರ್. ನಮ್ಗೆ ನಿಮಗೂ ನಮ್ಮ ಎಲ್ಲ ವತಿಯಿಂದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈಗ ಮೇಡಮ್ ಅವರು ತಮ್ಮ ಒಂದು ಅಭಿಪ್ರಾಯವನ್ನ ಸಾಯಿಬರ ಬಗ್ಗೆ ಹೇಳ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನಮ್ಮೆಲ್ಲರಿಂದ ನಿಜ ಹೇಳ್ಬೇಕು ಅಂತ ಏಟ್ ಗೊತ್ತಿಲ್ಲ, ಅದು ನನಗೆ ಶಾಲೆಯಲ್ಲಿ ಮಕ್ಕಳೊಂದಿಗೆ ಮಕ್ಕಳ ಒಡನಾಟ ಮತ್ತು ಪಠ್ಯದ ಒಂದು ವಿಷಯದಲ್ಲಿ ಜಾಸ್ತಿ ನಾನು ಆಸಕ್ತಿ ಇರೋದ್ರಿಂದಾಗಿ ಆಯ್ತು ಸರ್ ಪ್ರಯತ್ನ ಮಾಡ್ತೀನಿ ಅಂತ ನಾನು ಮುಂದೆ ಯಾವಾಗ್ಲೂ ಸಿಡುಕೊಳ್ಳೋದಿಲ್ಲ. ಬಹಳಷ್ಟು ಕೂಲಾಗಿ ಆಕ್ಚುಲಿ ಹೇಳ್ತಾರೆ, ಯಾವುದೇ ವಿಷಯಗಳನ್ನ ಉತ್ತಮವಾಗಿ ನಾವು ಕೆಲಸ ಮಾಡ್ಬೇಕು ಅಂದ್ರೆ ಕೂಲ್ ಆಗಿರ್ಬೇಕು ಅಂತ. ಅದು ನಿಜವಾಗ್ಲೂ ನಾನು ಆಂಜನೇಯ ಸರ್ ಅಲ್ಲಿ ನೋಡ್ತಾ ಇದ್ದೀನಿ ಸರ್. ನಿಜವಾಗ್ಲೂ ಈ ಗುಣವನ್ನ ನಾವು ಕಲಿಯಲೇಬೇಕು ಅದರಿಂದ. ಬಹಳಷ್ಟು ಸಹಕಾರ, ಬಹಳಷ್ಟು ಒಂದು ಸಹನೆ ಪ್ರತಿಯೊಂದು ವಿಷಯದಲ್ಲಿ. ನಾನು ಏನೋ ಟೆನ್ಷನ್ ತೊಗೊಳಕತ್ತೀನಿ ಸರ್, ಮೇಡಮ್ ಇಂತ ಡೈಲಿ ಕೇಳ್ತಾರೆ ಟೆನ್ಷನ್ ತೊಗೊಳ್ಬೇಡಿ ಸರ್, ಇವತ್ತು ಫಿಟ್ಟಿಂಗ್ ಅಲ್ಲಿ ಹಿಂಗದು ಕೂಲ್ ಆಗಿರಿ ಮೇಡಮ್, ಮಾಡೋಣ, ಎಲ್ಲ ಮಾಡೋಣ, ಸ್ವಲ್ಪ ಪ್ಲಾನ್ ಮಾಡೋಣ. ಫಸ್ಟ್ ಬಂದ ತಕ್ಷಣ SLC ರಿಸಲ್ಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ರು, ಒಂದು ಟೀಮ್ ಮಾಡೋಣ ಮೇಡಮ್, ಆ ಟೀಮ್ಗೆ ಕರೆಕ್ಟ್ ಗೈಡ್ ಮಾಡೋಣ. ಆಮೇಲೆ ಅವ್ರು ಹೇಳಿದಂತ ಸಲಹೆಗಳು ತಗೋಣ. ಯಾಕಂದ್ರೆ ನಮ್ಗೆ ಎಷ್ಟು ವಿಷಯ ಗೊತ್ತಿಲ್ಲ, ಕ್ಲಾಸ್ ಟೀಚರ್ಸ್ ಗೊತ್ತಿರುತ್ತೆ. ಆ RP ಗಳನ್ನ ತಗೊಂಡು RP ಗಳನ್ನ ಸಲಹೆಗಳನ್ನ ಕೇಳ್ಕೊಂಡು ನಾವು ರಿಸಲ್ಟ್ ಎಲ್ಲ ಮಾಡೋಣ. ನಿಜವಾಗ್ಲೂ ಒಂದು ಹೆಜ್ಜೆ ಗುರುತನ್ನ ನಮ್ಮ ಗ್ರಾಮೀಣ ವಲಯದಲ್ಲಿ ಸರ್ ಬಿಟ್ಟಿದ್ದಾರೆ. ಇಷ್ಟೊಂದು ಉತ್ತಮವಾಗಿರುವಂತಹ ಫಲಿತಾಂಶ ಯಾವತ್ತೂ ನಮ್ಮ ಗ್ರಾಮೀಣ ವಲಯದಲ್ಲಿ ನೋಡಿರಲಿಲ್ಲ. ನಮ್ಮ ಎಲ್ಲಾ ಹೈಸ್ಕೂಲ್ ಹೆಡ್ ಮಾಸ್ಟರ್ಸ್ ಇವತ್ತು ಇಷ್ಟೊಂದು ಸಂತುಷ್ಟರಾಗಿದ್ದಾರಲ್ಲ ಸರ್. ಉತ್ತಮವಾಗಿರುವಂತಹ ಗೈಡೆನ್ಸ್ ಕಾರಣ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬಹಳ ಅತ್ಯುತ್ತಮವಾಗಿರುವಂತಹ ಮಾರ್ಗದರ್ಶನ ಮಾಡಿದ್ರು. ಆ ಟಾರ್ಗೆಟ್ 40 ಇರ್ಬೋದು. ಆಕ್ಚುಲಿ ಒಂದು ವಿಷಯ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ, ಟಾರ್ಗೆಟ್ 40 ಅನ್ನೋ ಕಾನ್ಸೆಪ್ಟ್ ಫಸ್ಟ್ ಟಾರ್ಗೆಟ್ ಇದ್ದು ನಮ್ಗೆ ಇದೆ ರೂಮಲ್ಲಿ. ಇನ್ನು ಎಲ್ಲೂ ಯಾವ ಒಂದು ನಮ್ಮ ಸ್ಟೇಟ್ ಅಲ್ಲಿ ಸಾಧ್ಯ ಆಗಿರಲಿಲ್ಲ. ಯಾವ ಒಂದು ನಮ್ಮ ಡಿಸ್ಟ್ರಿಕ್ಟ್ ಆಫೀಸ್ ಇರ್ಬೋದು, ಸ್ಟೇಟ್ ಆಫೀಸ್ ಇರ್ಬೋದು, ಅಥವಾ ನಮ್ಮ ವಲಯದಲ್ಲಿರ್ಬೋದು, ಆಮೇಲೆ ಕಮಿಷನ್ ಆಫೀಸ್ ಅಲ್ಲಿ ಇರ್ಬೋದು, ಅದು ಚರ್ಚೆನೇ ಆಗಿರಲಿಲ್ಲ. ಅದಕ್ಕಿಂತ ಮೊಟ್ಟ ಮೊದಲು ನಮ್ಮಲ್ಲಿದ್ದು ಸರ್ ಟಾರ್ಗೆಟ್ 40, ಟಾರ್ಗೆಟ್ 50 ಈ ರೀತಿ ಫಸ್ಟ್ ಆ ಶಬ್ದವನ್ನು ಬಾಯಿಂದ ಸರ್ ಬಂತು. ಅದು ಹೆಂಗಾಯ್ತು ಅಂದ್ರೆ ಅದೇ ನಮಗೆ ಸ್ಟೇಟ್ ಲವ್ ಆಯ್ತು ಮಿಷನ್. ಎಸ್, ಅದು ಮಿಷನ್ ಅಂತ ಕೂಡ ಸ್ಟಾರ್ಟ್ ಆಗಿತ್ತು. ಸೊ ಆ ವಿಷಯವನ್ನ ಬಹಳ ಅತ್ಯುತ್ತಮವಾಗಿರುವಂತಹ ಒಂದು ಕಾರ್ಯಗಳನ್ನ ಪ್ರತಿಯೊಂದಲ್ಲೂ ಕೆಲವೊಂದು ಪಂಚಾಯತ್ಗಳಲ್ಲಿ ಅವರು ಫಸ್ಟ್ಗೆ ಆ ಇಡೀ ಪಂಚಾಯಿತಿ ಗ್ರಾಮ ಮಟ್ಟದಲ್ಲಿ ಮಕ್ಕಳು ಮೊಬೈಲ್ ಬಿಡುವಂತೆ, ಟಿವಿ ಬಿಡುವಂತೆ, ಓದಿನ ಕಡೆಗೆ ಗಮನ ಕೊಡುವಂತೆ ಎಂತ ಒಂದು ಡಿಸಿಷನ್ಸ್ ತಗೊಂಡ್ರೆ ಇಡೀ ರಾಜ್ಯನೇ ಒಂದು ಗ್ರಾಮೀಣ ವಲಯದ ಆಂಜನೇಯ ಸರ್ ಕಡೆಗೆ ತಿರುಗಿ ನೋಡುವಂತ ಕೆಲಸ ಮಾಡಿದ್ರು. ಆ ಎಲ್ಲ ಕಾರಣದ ಪ್ರತಿಫಲನೆ ನಮ್ಮ ಜಿಲ್ಲಾ ಆಡಳಿತ ಬೆಸ್ಟ್ ಅಡ್ಮಿನಿಸ್ಟ್ರೇಟರ್ ಅನ್ನೋ ಅವಾರ್ಡ್ ಸರ್ ಕೊಟ್ಟರು. ಬಹಳ ಹೆಮ್ಮೆ ಅನಿಸ್ತದೆ ನಮ್ಗೆ. ಯಾಕಂದ್ರೆ ಆ ಇಡೀ ಫಂಕ್ಷನ್ ಅಲ್ಲಿ ಬೆಸ್ಟ್ ಅಡ್ಮಿನಿಸ್ಟ್ರೇಟರ್ ಸರ್ ಅಷ್ಟೇ ಕೊಟ್ಟಿದ್ರು. ಆಮೇಲೆ ನಮ್ಮ DDP ಮೇಡಮ್ ಅವರು ಅವತ್ತು ಬಹುಶಃ ಅಂತ ಒಂದು ಅತ್ಯದ್ಭುತವಾಗಿರುವಂತಹ ಅವಾರ್ಡ್ ಆ ಜಿಲ್ಲಾ ಆಡಳಿತ ತಗೊಳ್ತಾರೆ ಅಂದ್ರೆ ಅವರ ಒಂದು ಕಾರ್ಯ ಹೆಂಗಿತ್ತು, ಕಾರ್ಯವೈಖರಿ ಹೆಂಗಿತ್ತು, ಅವ್ರ ಮಾರ್ಗದರ್ಶನ ಹೆಂಗಿತ್ತು, ನಿಜವಾಗ್ಲೂ ಬಹಳ ಬೇಜಾರು ಅನಿಸ್ತದೆ ಸರ್. ಯಾಕಂದ್ರೆ ಹೆಚ್ಚು ಹೆಚ್ಚು ನಮ್ಮನ್ನು ತಿಂತಾ ಇದ್ರಿ, ಹೆಚ್ಚು ಹೆಚ್ಚು ನಮ್ಗೆ ತಿಂತಾ ಇದ್ರಿ. ಏನಾದ್ರು ತಪ್ಪು ಮಾಡಿದ್ರು ಇವತ್ತು
ಬೆಳಗ್ಗೆ 6 ಗಂಟೆಗೆ ಮೇಡಮ್ ಈ ರೀತಿ ಮಾಡೋಣ ಅಂತ ಕೇಳಿದ್ರೆ ನಾನು ಸರ್ ಒಂದು ಉತ್ಸುಕತೆ ನೋಡಿದ್ರೆ ಬಹುಶಃ ಸರ್ ಅಷ್ಟು ಉತ್ಸುಕತೆ ನಮ್ಗೆ 8-10 ವರ್ಷದಿಂದಲೂ ಇತ್ತು ಇಲ್ಲೋ ಅಂತ ಡೌಟ್ ಬರುತ್ತೆ. ಈಗಲೂ ಅದೇ ಒಂದು ಉತ್ಸುಕತೆ, ಅದೇ ಒಂದು ಹುರುಪು, ಅದೇ ರೀತಿ ಕೆಲಸ ಒಂದು ವೈಖರಿ. ಅವ್ರು ಇವತ್ತಿಗೂ ಒಂದು ದಿನ ರಜೆ ಹಾಕುವೆ ಉತ್ತಮವಾಗಿರುವಂತ ಬಹುಶಃ ಇದಕ್ಕೆಲ್ಲ ಕಾರಣ ನಾನು ಇವತ್ತು ಯಾರಿಗೆ ಕ್ರೆಡಿಟ್ ಕೊಡ್ತಿದ್ರು ಮೇಡಮ್ ಅವ್ರಿಗೆ ಕೊಡ್ತೀನಿ. ಮೇಡಮ್ ಅವರು ಈ ರೀತಿ ಸರ್ ಸಪೋರ್ಟ್ ಕೊಟ್ಟಿದ್ರು ಅಂತ ತಿಳ್ಕೊಂಡು ಸರ್ ಇಷ್ಟು ಕೆಲಸ ಮಾಡಿ ಸಾಧ್ಯ. ಯಾಕಂದ್ರೆ ಅವ್ರ ಮಗಳನ್ನ ಮತ್ತೆ ಮೇಡಮ್ ಅವ್ರನ್ನ ನೋಡಿದ್ರೆ ಎಷ್ಟೊಂದು ಅಂದ್ರೆ ಕೌಟುಂಬಿಕ ವಾತಾವರಣ ನಮ್ಗೆ ಮೋಟಿವೇಶನ್ ಮಾಡುತ್ತೆ, ನಮ್ಮ ಕೆಲಸ ಸಹಕಾರಿ ಆಗುತ್ತೆ ಅನ್ನೋದನ್ನ ಇವತ್ತು ನಾವು ಮೇಡಮ್ ಅವರು ವೇದಿಕೆಯಲ್ಲಿ ಅವರನ್ನು ನೋಡಿದ್ರೆ, ಅವರ ಒಂದು ವಸಂತವನ್ನು ನೋಡಿದ್ರೆ, ಅವರ ಒಂದು ಸಪೋರ್ಟ್ ಅನ್ನು ನಿಜವಾಗ್ಲೂ ಸರ್ ಇದೆ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ನಿನ್ನೆ ನಾನು ಹೀಗೆ ಕೂತ್ಕೊಂಡಾಗ ಸರ್ ಬಗ್ಗೆ ನಾನು ವಿಚಾರ ಮಾಡಿದಾಗ ಕೆಲವೊಂದು ವರ್ಡಿಂಗ್ಸ್ ಬರೋದನ್ನ ನಾನು ನಿಮಗೆ ಹೇಳ್ತೇನೆ. ನಾನು ಇದಕ್ಕೆ ಟೈಟಲ್ ಇಟ್ಟಿದ್ದು ಶಿಕ್ಷಣದ ದೀಪಸ್ತಂಭ ಶ್ರೀ ಆಂಜನೇಯ ಆರ್ಕೆ ಅವರಿಗೆ ಸಮರ್ಪಣೆ ಅಂತಕೊಂಡು ನಾನು ಇಟ್ಕೊಂಡಿದ್ದೀನಿ. ಬೆಳಗಾವಿ ಗ್ರಾಮೀಣದ ಬೆಳಕಾಗಿ ಬಾಲ ಮನಗಳಲ್ಲಿ ಭರವಸೆ ಬಿತ್ತಿದವರು, ಅಕ್ಷರದ ಅರಮನೆ ಕಟ್ಟಿದ ಅಮೂಲ್ಯ ಗುರು ಸ್ವರೂಪ ನೀವು. ಕೇವಲ ಅಧಿಕಾರಿಯಲ್ಲ ನೀವು, ಅನೇಕ ಶಿಕ್ಷಕರ ಧೈರ್ಯದ ಧ್ವನಿ, ಮಕ್ಕಳ ಕನಸುಗಳಿಗೆ ನೆರಳಾಗಿ ನಿಂತ ಸಜ್ಜನ ಮಾನವೀಯತೆ ನೀವು.